ವಿದ್ಯಾರ್ಥಿಗಳೇ, ನಾವು ಎಲ್ಲಿದ್ದು ಅಂತ ಮೊದಲು ನೆನಪು ಮಾಡಬೇಕು. ನಾನು ನಿಮಗೆ ಎಲ್ಲಿದ್ದು ಅಂತ ಈ ಹರಿಕಥೆಯಲ್ಲಿ ಆಗ್ತದೆ ಕೆಲವು ಸರಿ. ಕಥೆ, ಉಪಕಥೆ, ಅದಕ್ಕೊಂದು ಉಪಕಥೆ, ಅದಕ್ಕೊಂದು ಉಪಕಥೆ, ಒಂದು ತಮಾಷೆ ಸೇರಿ ಆ ದಾಸರಿಗೆ ನಾ ಎಲ್ಲಿದ್ದೆ ಅಂತ, ಎಲ್ಲಿಂದ ಬಂದು ಇಲ್ಲಿಗೆ ಅಂತ ಮರೆತು ಹೋಗ್ಬಿಟ್ರೆ ಒಂದು ವೇಳೆ ಕಷ್ಟ ಆಗಿಬಿಡ್ತೇವೆ, ಸ್ವಲ್ಪ ಇರಿಸ್ಮುರಿಸು. ಹಾಗಾಗಿ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಿದ್ದೆವು ನಾವು ಅಂತ. ಶಿಶು ಹಸ್ತಕ್ಕೆ ಹೇಗೆ ಅದು ಬಂದ ನಕ್ಷೆ ಒಂದನ್ನು ತೋರಿಸ್ಬೇಕಾಗಿದೆ ನಮಗೆ, ಎಲ್ಲಿಂದ ಅಲ್ಲಿವರೆಗೆ ಬಂದು ನಾವು ಅಂತ. ಚಾತುರ್ಮಾಸ್ಯದ ಆರಂಭದಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಪ್ರಶ್ನೆ ಏನಂದರೆ, ಧರ್ಮರಾಜ ಮತ್ತು ವ್ಯಾಸನ ಮಧ್ಯೆ ಒಂದು ಸಂಭಾಷಣೆ ನಡೀತಿದೆ. ಆ ಸಂಭಾಷಣೆ ಏನು ಅಂದರೆ, ಧರ್ಮರಾಜನಿಗೆ ಯುದ್ಧ ಮುಗಿದ ಬಳಿಕ ವ್ಯಥೆ ತುಂಬ, ಎಷ್ಟು ಜನರ ಸಾವಿಗೆ ನಾನು ಕಾರಣ ಆದೆ, ನಾನು ಬದುಕಲಿಕ್ಕೆ ನನಗೆ ಅರ್ಹತೆ ಇಲ್ಲ ಎಂಬಷ್ಟು ಸಂಕಟ ಪಟ್ಕೊಡ್ತಾನೆ ಅವನು ತುಂಬ. ಆಗ ವ್ಯಾಸರು ಧರ್ಮರಾಜನಿಗೆ ಹೇಳ್ತಾರೆ, ನೀನು ಯಾರನ್ನು ಕೊಂದೆ, ಯಾರನ್ನು ಕೊಲ್ಲಿಸಿದೆ ನೀನು? ಇಲ್ಲ, ಕಾಲ ಮಾಡ್ತಿದ್ವಿ ಎಲ್ಲವನ್ನು ಕೂಡ, ನೀನು ಬರೀ ನಿಮಿತ್ತ ಅಲ್ಲಿ ಅಂತ. ಅಲ್ಲಿಂದ ಪ್ರಾರಂಭ ಆಯಿತು ಕಾಲದ ಕುರಿತಾಗಿರ್ತಕ್ಕಂಥ ಪ್ರವಚನ. ಆ ಸಂದರ್ಭದಿಂದ ಪ್ರಾರಂಭ ಆಗಿ ಕಾಲವನ್ನು ನಿರೂಪಿಸುವ ಶಾಸ್ತ್ರ ಯಾವುದು ಅಂದರೆ, ಈ ಶಾಸ್ತ್ರಗಳ ಬಳಗದಲ್ಲಿ ಕಾಲ ವಿಧಾಯಕ ಶಾಸ್ತ್ರ, ಕಾಲ ನಿರೂಪಕ ಶಾಸ್ತ್ರ ಅಂತಿರುವಂಥದ್ದು ಜ್ಯೋತಿಷ ಶಾಸ್ತ್ರ. ಜ್ಯೋತಿಷ್ಯ ಅಲ್ಲ, ಹಾಗಿಲ್ಲ. ಆ ಶಾಸ್ತ್ರ ವಿಸ್ತಾರವಾದ ಗ್ರಂಥರಾಶಿಯಲ್ಲಿ ಎಲ್ಲೂ ಕೂಡ ತನ್ನಂತಾನು ಜ್ಯೋತಿಷ್ಯ ಅಂತ ಕರ್ಕೊಂಡಿಲ್ಲ ಎಲ್ಲೂ, ಅದು ವ್ಯಾಕರಣಬದ್ಧ ಅಲ್ಲ. ಹಾಗಾಗಿ ಜ್ಯೋತಿಷ ಶಾಸ್ತ್ರ. ನಮಗೆ ಶಂಕರನಾರಾಯಣ ಜೋಯಿಸರು ನೆನಪಾಗ್ತದೆ. ಅವರು ಎಲ್ಲಿಯೂ ಹಿಂದೆ ನಮಗೆ ಪಾಠ ಮಾಡೋ ಸಂದರ್ಭದಲ್ಲಿ, ಮಾತನಾಡೋ ಸಂದರ್ಭಗಳಲ್ಲಿ ಈ ಜ್ಯೋತಿಷ್ಯ ಅಂತ ಬೆಳೆಸ್ತಿರ್ಲಿಲ್ಲ, ಜ್ಯೋತಿಷಿ ಅಂತ ಬೆಳೆಸ್ತಿರ್ಲಿಲ್ಲ. ಯಾಕೆ ಅಂತ ಕುತೂಹಲ ಬಂತು, ಅವ್ರನ್ನ ಕೇಳಲಿಲ್ಲ ನಾವು. ಆಮೇಲೆ ನೋಡಿದರೆ ಅದು ಇದೇ ಕಾರಣ ಅದಕ್ಕೆ ಅಂತ. ಸಾಧು ಪ್ರಯೋಗ ಆಗಬೇಕು, ಅಸಾಧು ಪ್ರಯೋಗ ಮಾಡಬಾರ್ದು. ಜ್ಯೋತಿಷಿ, ಜ್ಯೋತಿಷ್ಯ ಸಾಧು ಪ್ರಯೋಗವೇ ಅಲ್ಲ ಅದು. ಹಾಗಾಗಿ ಜ್ಯೋತಿಷ, ದೈವಜ್ಞ, ದೈವವಿತ್, ಜ್ಯೋತಿರ್ವಿತ್ ಇಂಥ ಶಬ್ದಗಳನ್ನು ಪ್ರಯೋಗ ಮಾಡಬೇಕು ಹೊರತು ಅಪಭ್ರಂಶ ಶಬ್ದಗಳನ್ನ ಆದಷ್ಟು ಕಡಿಮೆ ಪ್ರಯೋಗ ಮಾಡಬೇಕು, ಬಿಡಬೇಕು, ಅದನ್ನ ಎಷ್ಟಾಯಿತು ಅಷ್ಟೊಂದು. ಹಾಗಾಗಿ ಈ ಶಾಸ್ತ್ರ ಏನಿದೆ ಕಾಲ ನಿರೂಪಕ ಶಾಸ್ತ್ರ. ಯಾವುದು ಶುಭ ಕಾಲ, ಯಾವುದು ಅಶುಭ ಕಾಲ ಎನ್ನುವುದನ್ನು ನಿರೂಪಣೆ ಮಾಡ್ತಕ್ಕಂಥ ಶಾಸ್ತ್ರ ಅಂತ. ಹಾಗಾಗಿ ಕಾಲದ ವಿಷಯ ತಗೊಂಡು, ಕಾಲದ ಅಂಗವಾಗಿ ಜ್ಯೋತಿಷದ ವಿಷಯ ತಗೊಂಡು, ಜ್ಯೋತಿಷದಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಿರೂಪಣೆ ಮಾಡ್ತಾ ಮಾಡ್ತಾ ಲಗ್ನ ಸಾಧನೆ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತಾ ಇದ್ವು. ಲಗ್ನವನ್ನು ಹೇಗೆ ಹೇಗೆ ಸಾಧನೆ ಮಾಡ್ತಾರೆ ಅನ್ನುವಾಗ ಈಗ ಬೇರೆ ಬೇರೆ ಥರದ ಲಗ್ನಗಳನ್ನ ಹೇಳ್ತಾ ಹೇಳ್ತಾ ಅಷ್ಟಮಂಗಲದಲ್ಲಿ ಲಗ್ನ ಸಾಧನೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ವು. ಶಿಶು ಹಸ್ತ, ಶಿಶುವಿನ ಹಸ್ತ ಲಗ್ನವನ್ನು ತೀರ್ಮಾನ ಮಾಡ್ತದೆ ಅಷ್ಟಮಂಗಲದಲ್ಲಿ. ಸ್ವರ್ಣದೂತ ಅಥವಾ ಸ್ವರ್ಣದೂತಿ ಅಂತ ಕರೀತಾರೆ ಅವ್ರನ್ನ. ಚಿಕ್ಕ ಬಾಲಕ ಅಥವಾ ಬಾಲಕಿ ದೊಡ್ಡ ವಿಷಯಕ್ಕೆ ಬೇಕಾಗಿರ್ತಕ್ಕಂಥ ಕೇಂದ್ರವನ್ನು, ಆಧಾರವನ್ನು ತೀರ್ಮಾನ ಮಾಡ್ತಾರೆ, ಲಗ್ನವನ್ನು ತೀರ್ಮಾನ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ವು. ಹೇಳಬೇಕಾದ್ರೆ ಅದಕ್ಕೆ ಹಿಂದೆ ಮುಂದೆ ಸೇರಿಸಿ ಹೇಳಬೇಕಲ್ಲ, ಅಷ್ಟಮಂಗಲ ಅಂದರೆ ಏನು ಅಂತ ಹೇಳೋಕ್ಕೆ ಶುರು ಮಾಡಿದ್ವು. ಅಷ್ಟಮಂಗಲ ಅಂದರೆ ಏನು ಅಂತ ಹೇಳ್ತಾ ಇದ್ವು. ಅಷ್ಟಮಂಗಲದ ಅಂಗವಾಗಿ ಪೃಚ್ಛೆ ಅಂತ ಬರುತ್ತೆ ಅಲ್ಲಿ. ಆ ಪೃಚ್ಛೆ ಏನು ಅಂತ ಹೇಳ್ತಾ ಇದ್ವು. ಪೃಚ್ಛೆಯ ಅಂಗವಾಗಿ ಶ್ವಾಸದ ಬಗ್ಗೆ ಮಾತನಾಡ್ತಾ ಇದ್ವು ಅಲ್ಲಿದ್ದು. ಈಗ ಅಷ್ಟಮಂಗಲದ ಇದನ್ನು ತೋರಿಸು, ಅಷ್ಟಮಂಗಲದಲ್ಲಿ ಎಷ್ಟು ಅಂಗಗಳು ಅನ್ನೋದನ್ನು ಒಂದ್ಸರಿ ಸಮಾಜ ದರ್ಶನ ಮಾಡಲಿ ಅಂತಷ್ಟೇ. ಅದನ್ನು ಅಷ್ಟಮಂಗಲದಲ್ಲಿ ಎಷ್ಟು ಅಂಗಗಳಿರ್ತವೆ ಅಂತ. ಪೃಚ್ಛ, ನಿರ್ಗಮ, ಮಾರ್ಗ, ಮಂದಿರಗತಿ, ಪ್ರಶ್ನಕ್ರಿಯಾ ಸಂಭವ, ಸೂತ್ರ, ತ್ರಿಸ್ಫುಟ, ಅಷ್ಟಮಂಗಲ ಫಲ, ಆರೂಢ, ಉದಯ, ಚಂದ್ರಾಧಿಷ್ಠಿತ, ಆಯುಸ್ಸು ಗ್ರಹಗಳಿಂದ, ಆಯುಸ್ಸು ಜಾತಕದಿಂದ, ದ್ವಾದಶ ಭಾವ ಚಿಂತನೆ, ದೈವಾನುಕೂಲತೆ ಇತ್ಯಾದಿ, ಬಾಧೆ ವಿಚಾರ ಇತ್ಯಾದಿ. ಇಷ್ಟು ಅಷ್ಟಮಂಗಲದ ಬೇರೆ ಬೇರೆ ಅಂಗಗಳು ಇವು ಅಂತ ಕೇಳ್ಕೊಳ್ಳಿ ಅಷ್ಟೇ. ಇವತ್ತು ನಿಮ್ಗೆ ಎಲ್ರಿಗೂ ಉಳಿದವರಿಗೆಲ್ಲ ಇದರ ಅರ್ಥ ಇವತ್ತೇ ಗೊತ್ತಾಗತ್ತೆ ಅಂತೇನಿಲ್ಲ. ಇದರಲ್ಲಿ ಮೊಟ್ಟ ಮೊದಲ ಅಂಗ ಯಾವುದು ಅಂದರೆ ಪೃಚ್ಛ ಅಂತ. ಪೃಚ್ಛ ಅಂದರೆ ಪ್ರಥಮ ನಿವೇದನೆ. ಮೊಟ್ಟ ಮೊದಲ ಬಾರಿ ದೈವಜ್ಞನಿಗೆ ಮತ್ತು ಪೃಚ್ಛಕನಿಗೆ ಭೇಟಿಯಾಗಿ ಪೃಚ್ಛಕ ಪ್ರಶ್ನೆ ಕೇಳುವಂಥದ್ದು. ನಮಗೊಂದು ಅಷ್ಟಮಂಗಲ ಆಗಬೇಕು ಅಂತ ಹೇಳ್ತಾನಲ್ಲ, ಅದೇ ದೊಡ್ಡ ಕಥೆ ಇದೆ. ಅದಕ್ಕೆ ಅದು ಮೊದಲನೇ ಅಂಗ ಪೃಚ್ಛ ತೋರಿಸ್ತು ಸುರೇಶ. ಆ ಪೃಚ್ಛದಲ್ಲಿ ಎಷ್ಟು ಅಂಗಗಳಿದೆ ಅಂತ. ಆ ಪೃಚ್ಛ ಅಂದರೆ ಏನು ಅಂತ. ಪೃಚ್ಛದಲ್ಲಿ ಇಷ್ಟು ಅಂಗಗಳನ್ನು ಚಿಂತನೆ ಮಾಡಬೇಕಾಗತ್ತೆ ದೈವಜ್ಞ. ಕಾಲ, ದೇಶ, ಶ್ವಾಸ, ದಶ ದೈವಜ್ಞನ ಸ್ಥಿತಿ, ಸ್ಪೃಷ್ಟಾಂಗ, ಪೃಚ್ಛಕ ನಿಂತ ರಾಶಿ, ದಿಕ್ಕು, ಪ್ರಶ್ನಾಕ್ಷರಗಳು, ಪೃಚ್ಛಕನ ಸ್ಥಿತಿ, ಪೃಚ್ಛಕನ ಚಟುವಟಿಕೆ, ಚೇಷ್ಟೆ ಅಂದರೆ ಚಟುವಟಿಕೆ, ಭಾವ, ನೋಟ, ವಸ್ತ್ರ, ತಾಂಬೂಲ,
ಆ ಸಮಯದಲ್ಲಿ ಅನುಭವಕ್ಕೆ ಬರ್ತಕ್ಕಂಥ ಅನೇಕ ಸಂಗತಿಗಳು. ಇಷ್ಟೆಲ್ಲ ವಿಸ್ತಾರ ಆ ಒಂದಕ್ಕಿದೆ, ಆ ಒಂದಿನ ಅಂಗಕ್ಕಿದೆ. ಅದರಲ್ಲಿ ಈ ಶ್ವಾಸ ಎನ್ನುವಲ್ಲಿ ನಾವಿದ್ದೇವೆ. ಶ್ವಾಸದ ಬಗ್ಗೆ ಇವತ್ತು ನಾವು ಮಾತನಾಡಬೇಕಾಗಿದೆ. ಹಾಗಾಗಿ ಹಿಂದೆ ಕುಳಿತವರಿಗೂ ಸ್ವಲ್ಪ ಅರ್ಥ ಆಗೋ ಸಾಧ್ಯತೆಗಳಿದೆ ಇವತ್ತು. ಯಾಕೆಂದರೆ ಇದಕ್ಕೆ ಪೀಠಕ್ಕೆ ಬೇಡ ತುಂಬ ಏನು. ನಿಮಗೆ ಗ್ರಹಗತಿ ಗೊತ್ತಿರಬೇಕು ಅಂತಿಲ್ಲ, ದ್ವಾದಶ ರಾಶಿಗಳ ಪರಿಚಯ ಇರಬೇಕು ಅಂತಿಲ್ಲ, ನಕ್ಷತ್ರಗಳ ಪರಿಚಯ ಇರಬೇಕು ಅಂತಿಲ್ಲ, ಜ್ಯೋತಿಷ್ಯದ ಬೇರೆ ಯಾವ ವಿಷಯಗಳು ಗೊತ್ತಿರಬೇಕು ಅಂತಿಲ್ಲ. ಈ ವಿಷಯ ತಿಳ್ಕೊಳ್ಳೋದಕ್ಕೆ ಇವತ್ತಿನ ಪ್ರವಚನ ಸರಿಯಾಗಿ ಕೇಳಿದರೆ ಸಾಕು, ಬೇರೆ ಏನೂ ಬೇಕು ಅಂತಿಲ್ಲ ಅಂತ. ಹಾಗಾಗಿ ಅದು ಬಂದಿದೆ ತಾನೇ. ಹಾಗೆ ಇವತ್ತು ಈ ಗುರಿಕಾರರು ಅಂದರೂ ಕೂಡ ಮಠಕ್ಕೆ ಶ್ವಾಸ ಇದ್ದ ಹಾಗೆ ಅವರು. ಹಾಗಾಗಿ ಅದೇ ದಿನ ಈ ಶ್ವಾಸ ಚಿಂತನೆ, ಜ್ಯೋತಿಷ್ಯದ ಶ್ವಾಸ ಚಿಂತನೆ ಬಂದು ಉಪಸ್ಥಿತವಾಗಿದೆ. ಆಗಲಿ, ಶ್ವಾಸ ಚಿಂತನೆ ಸ್ವಲ್ಪ ಭಾಗ ಮಾಡಿದ್ವು, ಆಮೇಲೆ ಹಾಗೆ ಮುಂದುವರಿಸೋಣ ಅಂತ ಅಂದ್ಕೊಂಡ್ವು ಒಮ್ಮೆ. ಮತ್ತು ಈ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಹೇಳೋಣ ಅಂತ ಅನ್ನಿಸ್ತು. ತುಂಬ ಒಳ್ಳೊಳ್ಳೆ ವಿಷಯಗಳಿದ್ದಾವೆ ಅದರಲ್ಲಿ, ತುಂಬ ಅದ್ಭುತವಾದ ವಿಷಯಗಳಿದ್ದಾವೆ. ಒಂದು 4 ವಿಷಯ ಹೇಳಿ ಮುಂದುವರಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ಮತ್ತು ವಾಪಸ್ ಬಂದು ಶ್ವಾಸಕ್ಕೆ. ಈಗ ಹೇಳಿದ ವಿಷಯಗಳನ್ನು ಪುನಃ ನಿಮಗೆ ನೆನಪು ಮಾಡುವಂಥದ್ದು ಮಕ್ಕಳಿಗೆ ಮೆಲುಕು. ಅದು ಕಾರ್ಯಂ ಶ್ವಾಸ ಪರೀಕ್ಷಣಂ ಪ್ರತಿದಿನಂ. ಇದು ಎಲ್ರಿಗೂ ಇರ್ತಕ್ಕಂಥ ನಿಯಮ, ಇದು ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಎದ್ದ ಕೂಡಲೇ ಶ್ವಾಸ ಪರೀಕ್ಷೆ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು, ದೈವಜ್ಞ ಅಂತ ಅಲ್ಲ, ಎಲ್ಲರೂ ಕೂಡ ಎದ್ದ ಕೂಡಲೇ ಮಾಡಬೇಕಾದ ಕಾರ್ಯ ಯಾವುದು ಅಂದರೆ ಶ್ವಾಸ ಪರೀಕ್ಷೆ ಮಾಡಿಕೊಳ್ಬೇಕು. ಏನಪ್ಪ ಶ್ವಾಸ ಪರೀಕ್ಷೆ ಅಂದರೆ ನಾನು ಬದುಕಿದ್ದೇನೋ ಸತ್ತಿದ್ದೇನೋ? ಅಲ್ಲ, ಅದಲ್ಲ. ಅದಕ್ಕಿಂತ ಮುಂದಿನ ವಿಷಯ ಇದೆ. ನಿಮ್ಗೆ ಎಚ್ಚರ ಆಗಿದೆಯಲ್ಲ, ಹಾಗಾಗಿ ನೀವು ಬದುಕಿದ್ದೀರಿ, ಸಂಶಯ ಏನೂ ಇಲ್ಲ. ಈ ಶ್ವಾಸ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಅಲ್ಲ, ಅದು ಎಲ್ಲಿದೆ ಅಂತ. ಶ್ವಾಸ ಎಲ್ಲಿದೆ ಅಂತ. ಶ್ವಾಸ 3 ಕಡೆ ಇರ್ಬೋದು ಅಂತ. 3 ಕಡೆ ಎಲ್ಲಿರ್ಬೋದು ಅಂದರೆ ಶ್ವಾಸ ಇಡಾದಲ್ಲಿರ್ಬೋದು, ಪಿಂಗಲಾದಲ್ಲಿರ್ಬೋದು, ಸುಷುಮ್ನಾದಲ್ಲಿ ಕೂಡ ಇರ್ಬೋದು ಅಂತ. ಶ್ವಾಸದ ವಿಷಯ ಹೇಳ್ತಾ ಇರುವಂಥದ್ದು ನಾವು. ಜೀವವೋ ಪ್ರಾಣವೋ ಮನಸ್ಸು ಸುಷುಮ್ನಕ್ಕೆ ಹೋದರೂ ಅವನು ಯೋಗ ಸ್ಥಿತಿಗೆ ಹೋಗ್ಬಿಡ್ತಾನೆ. ಅವನು ಈ ಕಡೆ ಎಚ್ಚರವೂ ಇರೋದಿಲ್ಲ, ಅವನು ಎಚ್ಚರಾಗಿ ನೋಡ್ಕೊಳ್ಳೋ ಪರಿಸ್ಥಿತಿ ಇರೋದಿಲ್ಲ. ಮುಂದುವರೆದ್ರೆ ಶ್ವಾಸವೂ ಕೂಡ ಇರೋದಿಲ್ಲ. ಆ ವಿಷಯ ಅಲ್ಲ ಇದೀಗ. ಉಸಿರನ್ನು ತಗೊಂಡಾಗ ಉಸಿರು ಎಡಮೂಗಿನ ಹೊಳ್ಳೆಯಲ್ಲಿ ಇರ್ಬೋದು, ಅಥವಾ ಬಲಮೂಗಿನ ಹೊಳ್ಳೆಯಲ್ಲಿ ಇರ್ಬೋದು, ಅಥವಾ ಎರಡೂ ಕಡೆ ಸ್ವಲ್ಪ ಇರ್ಬೋದು ಅಂತ. 3 ರೀತಿ ಇರ್ಬೋದು ಅಂತ. ಇಡಾ ವಾಮಾ ಭವೇನ್ ನಾಡಿ ಸೋಮಸ್ಯಾರ್ಕಸ್ಯ ದಕ್ಷಿಣ ಪಿಂಗಲಾಖ್ಯ ಸುಷುಮ್ನಾಖ್ಯ ಮಧ್ಯಮಾಗ್ನೇಯ ಹೃದಯರಿತ. ಇದನ್ನು ನೋಡಿ, ಒಂದು ನಿಮಗೆ ಚಿಕ್ಕ ಚಾರ್ಟ್ ತೋರಿಸ್ತೇವೆ, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಶ್ವಾಸಗತಿ ಮುಬ್ಬಗೆ ಇದು ಅಂತ. ವಾಮನಾಡಿ, ಮಧ್ಯನಾಡಿ, ದಕ್ಷಿಣ ನಾಡಿ. ಎಡಮೂಗು, ಎರಡೂ ಮೂಗು, ಬಲಮೂಗು ಅಂತ. ಇಡ, ಸುಷುಮ್ನ, ಪಿಂಗಲ, ಸೋಮ, ಅಗ್ನಿ, ಸೂರ್ಯ. ಇದು ಸೋಮನಾಡಿ ಅಥವಾ ಚಂದ್ರನಾಡಿ, ಎಡಮೂಗು ಅನ್ನೋದು. ಬಲಮೂಗು ಸೂರ್ಯನಾಡಿ. ಈ ನಡುವೆ ಎರಡೂ ಮೂಗಿನಿಂದ ಉಸಿರಾಡ್ತಾ ಇದ್ದರೆ ಅದು ಅಗ್ನಿನಾಡಿ. ಅಪರೂಪದಲ್ಲಿ ಹಾಗಾಗುವಂಥದ್ದು, ಸಾಮಾನ್ಯವಾಗಿ ಆಗುವಂಥದ್ದು ಎಲ್ಲಿ ಅಂದರೆ ಈ ಉಸಿರು ಈ ನಾಡಿಯಿಂದ ಈ ನಾಡಿಗೆ ಬದಲಾಗುವಾಗ, ಈ ನಾಡಿಯಿಂದ ಈ ನಾಡಿಗೆ ಬದಲಾಗುವ ಸಮಯದಲ್ಲಿ ಮಾತ್ರ ಆ ಥರ ಇರ್ತದೆ. ಇಲ್ಲದಿದ್ದರೆ ಎಲ್ಲ ಒಂದು ಕಡೆ ಇರಬೇಕು ಅದು. ಇದು ಹೇಗೆ ಗೊತ್ತಾಗೋದು ಅಂದರೆ, ಎಲ್ಲಿದೆ ಉಸಿರು ಗೊತ್ತಾಗೋದು ಹೇಗೆ ಅಂದರೆ ಅದನ್ನು ಪರೀಕ್ಷೆ ಮಾಡಬೇಕು. ಈ ವ್ಯಾಖ್ಯಾನಕಾರ ಹೇಳಿದ ಹಾಗೆ ಅಂದರೆ ಹೀಗೆ ಕೈ ಹಿಡ್ಕೊಳ್ಳಿ ಅಂತ. ಮೂಗಿನ ಮಧ್ಯ ದಂಡ ಇದೆಯಲ್ಲ, ಅಲ್ಲಿ ಕೈ ಹೀಗೆ ಹಿಡ್ಕೊಂಡ್ರೆ ಉಸಿರು ಬಿಟ್ಟರೆ ಈ ಕಡೆ ಜಾಸ್ತಿ ತಗೊಳ್ತಾ ಇದೆಯೋ ಅದು, ಈ ಕಡೆ ತಗೊಳ್ತಾ ಇದೆಯೋ ಅಂತ ಅನ್ನುವಾಗ ಎರಡು ಕಡೆ ಉಸಿರು ಇರ್ತದೆ, ಹಾಗಿಲ್ಲ ಇರೋದಿಲ್ಲ ಅಂತಲ್ಲ. ಒಂದು ಕಡೆಯಿಂದ ಉಸಿರು ಫೋರ್ಸ್ಫುಲಿ ಸ್ವಲ್ಪ ಜೋರಾಗಿ ಬರ್ತಾ ಇರ್ತದೆ, ಇನ್ನೊಂದು ಕಡೆಯಿಂದ ಅಷ್ಟು ಜೋರಾಗಿ ಇರೋದಿಲ್ಲ ಅಂತ. ಅದು ಯಾವ ಕಡೆ ಇದೆ ಅನ್ನೋದಕ್ಕೆ ಹೀಗೆ ಹಿಡಿದು ನೋಡೋದು ಪದ್ಧತಿ. ಜ್ಯೋತಿಷ್ಕರು ಹೀಗೆ ಹಿಡಿದು ನೋಡ್ತಾರೆ. ನೀವು ಹೀಗೆ ಹಿಡಿದ್ರೂ ಗೊತ್ತಾಗುತ್ತೆ, ಅದು ಹೀಗೆ ಹಿಡಿದ್ರೂ ಗೊತ್ತಾಗುತ್ತೆ. ನೀವು ಎರಡೂ ಕೈಯನ್ನು ಹೀಗೆ ಹಿಡ್ಕೊಂಡ್ರೆ, ಉಸಿರನ್ನು ಬಿಟ್ಟರೆ ಯಾವ ಬೆರಳಿಗೆ ಹೆಚ್ಚು ತಗೊಳ್ತಾ ಇದೆ ಅದು ಅಂತ ಗೊತ್ತಾಗತ್ತೆ ನಿಮ್ಗದು ಅಂತ. ಎಡಮೂಗಾದರೆ ಅದು ವಾಮನಾಡಿ, ಸೋಮನಾಡಿ, ಇಡ. ಬಲ ಆದರೆ ಅದು ಸೂರ್ಯನಾಡಿ, ಪಿಂಗಲ, ದಕ್ಷಿಣ ನಾಡಿ. ಎರಡರಲ್ಲೂ ಸ್ವಲ್ಪ ಇದ್ದರೆ, ಯಾವುದ್ರಲ್ಲಂತ ಹೇಳೋಕ್ಕಾಗೋದಿಲ್ಲ ಅನ್ನೋ ಥರ ಇದ್ದರೆ ಅದು ಮಧ್ಯನಾಡಿ, ಸುಷುಮ್ನ ನಾಡಿ ಎನ್ನುವುದಾಗಿ 3 ಬಗೆಯಲ್ಲಿ ಶ್ವಾಸ ಸಂಚಾರ ಇರ್ತದೆ.
ಇದರಿಂದ ಎಲ್ಲವನ್ನೂ ತಿಳ್ಕೊಳ್ಬೋದು. ಮರಣದವರೆಗೆ, ನಮ್ಮ ಮರಣದವರೆಗೆ ಪ್ರತಿಯೊಂದು ವಿಷಯವನ್ನು ಕೂಡ ಇಷ್ಟರಿಂದಲೇ, ಈ ಶ್ವಾಸದಿಂದಲೇ ತಿಳ್ಕೊಳ್ಬೋದು. ಅದನ್ನು ಇವತ್ತು ದೈವಜ್ಞರು ಹೆಚ್ಚು ಪ್ರಯೋಗ ಮಾಡ್ತಾ ಇಲ್ಲ, ತುಂಬ ಕಡಿಮೆ ಪ್ರಯೋಗ ಮಾಡ್ತಾ ಇದ್ದಾರೆ. ನೀವುಗಳು ಅಭ್ಯಾಸ ಮಾಡಬೇಕು ಅದನ್ನು. ಹಾಗಾಗಿ ಕಾರ್ಯಂ ಶ್ವಾಸ ಪರೀಕ್ಷಣಂ ಪ್ರತಿದಿನಂ ಬುದ್ಧ್ವಾ ಪ್ರಭಾತಾಗಮ. ಎದ್ದ ಕೂಡಲೇ ಮಾಡುವ ಮೊಟ್ಟ ಮೊದಲ ಕೆಲಸ ಕಾಫಿ ಕುಡಿಯೋದಲ್ಲ, ಅದು ಹಾಳು ಮಾಡೋ ಕೆಲಸ. ಅದು ಸೀದಾ ಕಾಫಿ ಕುಡಿದ್ರೆ ಹಾಳಾಗ್ತದೆ ಪೂರ್ತಿ. ಹೊಸದ ಹೊಟ್ಟೆ ಸೀದಾ ಪ್ರಥಮ ಆಹಾರ ಯಾವ್ದು ಹೋಗ್ತದೆ ತುಂಬ ಪರಿಣಾಮ ಬೀರ್ತದೆ ಅಂತ ಲೆಕ್ಕ. ಅದು ಮೊದಲು ಮಾಡಬೇಕಾದ ಕೆಲಸ ಏನು? ಪ್ಲಾಸ್ಟಿಕ್ ಬಾಯಿಗೆ ಹಾಕೋದಲ್ಲ. ಪ್ಲಾಸ್ಟಿಕ್ ಬಾಯಿಗೆ ಹಾಕೋದ್ರೆ ಏನು? ಬ್ರಷ್, ಅದಲ್ಲ. ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಏನು ಅಂದರೆ ಶ್ವಾಸ ಪರೀಕ್ಷಣಂ, ಶ್ವಾಸವನ್ನು ನೋಡ್ಕೋಬೇಕು. ತುಂಬ ಮಹತ್ವ ಇದೆ. ಅದೇನು ಅಂತ ಮುಂದಕ್ಕೆ ನಿಮಗೆ ಹೇಳ್ತೇವೆ. ಅದರಲ್ಲಿ ಏನು ಗೊತ್ತಾಗತ್ತೆ ಅಂದರೆ ಇಡ ಪಿಂಗಲ ಸುಷುಮ್ನ ಗತಿ ಗೊತ್ತಾಗತ್ತೆ. ಮುಖ್ಯವಾಗಿ ಇಡ ಪಿಂಗಲ ಅಂತ ಅಂದ್ಕೊಳ್ಳಿ ನೀವು. ಈ ಕಡೆಗೋ ಇರುತ್ತೆ. ಇದು ಅಪರೂಪ, ತುಂಬ ಮಧ್ಯೆ ಸಿಗುವಂಥದ್ದು. ಹಾಗಾಗಿ ಅದು ಗೊತ್ತಾಗತ್ತೆ. ಆಮೇಲೆ ಮುಂದಕ್ಕೆ ವಿವರಣೆ ಕೊಡ್ತೀವಿ. ಈ ಶ್ವಾಸ ಪಂಚಭೂತಗಳಲ್ಲಿ ಎಲ್ಲಿದೆ ಅಂತೂ ಕೂಡ ಗೊತ್ತಾಗತ್ತಂತೆ. ಪೃಥ್ವಿ, ಇವುಗಳಲ್ಲಿ ಎಲ್ಲಿದೆ ಅಂತ ಗೊತ್ತಾದ್ರೆ ತುಂಬ ಹೇಳ್ಬೋದು. ಅದರಿಂದಾಗಿ ಎಲ್ಲಿದೆ ಅಂತ ಕೂಡ ಗೊತ್ತಾಗತ್ತೆ. ಅಳತೆ ಮೇಲಿಂದ 16 ಅಂಗುಳದ ಶ್ವಾಸ ಇದ್ದರೆ ಪೃಥ್ವಿಯದು, 12 ಇದ್ದರೆ ಜಲ, 8 ಇದ್ದರೆ 8 ಅಂಗುಲ ಉದ್ದ ಶ್ವಾಸ ಇದ್ದರೆ ಅದು ಅಗ್ನಿ, 6 ಇದ್ದರೆ ವಾಯು, 3 ಇದ್ದರೆ ಆಕಾಶ. ಇಷ್ಟೇ ಇದ್ದರೆ ಆಕಾಶ. ಇದಕ್ಕೆಲ್ಲ ತುಂಬ ವಿಷಯಗಳಿದೆ ತಿಳ್ಕೊಳ್ಳುವಂಥದ್ದು. ಹಾಗಾಗಿ ಈ ಇಷ್ಟು ಸಂಗತಿಗಳು ಅಂತ, ಇಡಾ ಪಿಂಗಲ ಅಥವಾ ಎಷ್ಟು ಉದ್ದ ಇದೆ ಅದು ಅಂತ, ಆ ಶ್ವಾಸ ಅಂತ, ಇದನ್ನು ತಿಳ್ಕೊಂಡ್ರೆ ಇದರಿಂದ ಜೀವನ ತಿಳ್ಕೊಳ್ಬೋದು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಅವ್ರು ಹೇಳಿದರು ದೈವಜ್ಞ. ಈಗೊಂದು ಪ್ರಶ್ನೆ ಇದೆ, ಈ ದೈವಜ್ಞರು ಅವರವ್ರ ಜಾತಕ ನೋಡ್ಕೋಬಾರದು ಅಂತ. ಈಗ ವೈದ್ಯರು ತಮ್ಮ ಪರೀಕ್ಷೆ ಮಾಡ್ಕೋಬಾರದು, ದೈವಜ್ಞರು ತಮ್ಮ ಜಾತಕ ನೋಡ್ಕೋಬಾರದು. ನೋಡ್ಕೊಳ್ಳದೇ ಇರೋದಿಲ್ಲ, ನೋಡ್ಕೊಳ್ತಾರೆ. ಈ ವೈದ್ಯರು ಕೂಡ ಹಾಗೆ ತಮ್ಮ ಬಗ್ಗೆ ತಿಳ್ಕೊಳ್ಳದೇ ಇರೋದಿಲ್ಲ, ತಿಳ್ಕೊಳ್ತಾರೆ. ಹಾಗೆ ಮಾಡಬಾರ್ದು ಅಂತ ಹೇಳಿದಾರಲ್ಲ ಅಂದರೆ ಹೇಳೋಕ್ಕೆ ಕಾರಣ ಇದೆ. ಯಾಕಂದ್ರೆ ನಮ್ಮ ಪೂರ್ವಾಗ್ರಹಗಳಿರುತ್ತೆ ನಮ್ಮ ಬಗ್ಗೆ. ಎಷ್ಟೊಂದು ಆ ಪೂರ್ವಾಗ್ರಹ ಬಿಟ್ಕೊಡೋದಿಲ್ಲ, ತಪ್ಪು ಕಲ್ಪನೆ ಕೊಡುತ್ತೆ ಪೂರ್ವಾಗ್ರಹ. ಒಂದು ದುರಭಿಮಾನ, ತನ್ನ ಬಗ್ಗೆ ನಾನು ಅಂತ ಒಂದು ನಿರಭಿಮಾನವೋ ದುರಭಿಮಾನವೋ ಎಂಥದ್ದು ಒಂದು ಇರುತ್ತಾರೆ ನಮಗೆ. ಅದು ಸೇರಿ ಆ ಫಲ ನಿರೂಪಣೆ ಆದಾಗ ಅದು ಸರಿಯಾದ ತಿಳುವಳಿಕೆ ಬರೋದಿಲ್ಲ, ಇನ್ನೊಬ್ಬರು ಹೇಳಬೇಕು ಅನ್ನೋ ಕಾರಣಕ್ಕಿರುವಂಥದ್ದು. ಆದರೆ ದೈವಜ್ಞನು ಕೂಡ ಜಾತಕದ ಮೂಲಕ ಅಲ್ಲದೆ ಇದ್ದರೂ ತನ್ನ ಶ್ವಾಸದ ಮೂಲಕ ತನ್ನ ಎಲ್ಲ ಶುಭಾಶುಭಗಳನ್ನು ತಿಳ್ಕೊಳ್ಬೇಕು. ತೇನ ಆತ್ಮೀಯ ಶುಭಾಶುಭಮ್ಮಿ ಸಕಲಂ ಜ್ಞೇಯಂ. ದೈವಜ್ಞನು ಕೂಡ ತನ್ನ ಹಣೆ ಬರಹ, ತನ್ನ ಕಥೆ ಏನಾಗ್ತದೆ ಮುಂದಕ್ಕೆ ಅಂತ, ಈ ದಿನ ಏನಾಗ್ತದೆ, ಮುಂದಕ್ಕೆ ಏನಾಗ್ತದೆ, ಅದನ್ನು ಶ್ವಾಸದ ಮೂಲಕ ತಿಳ್ಕೊಳ್ಬೇಕು. ಆಮೇಲೆ ಬೇರೆಯವ್ರಿಗೂ ಹೇಳಬೇಕು. ಬೇರೆಯವ್ರಿಗೆ ಹೇಳೋದು ಹಾಗೆ ಅಂದರೆ, ಆ ಕೇಳಿದ ಹೊತ್ತಿನಲ್ಲಿ ಎಲ್ಲಿದೆ ನಾಡಿ, ವಾಮನಾಡಿಯೋ ದಕ್ಷಿಣ ನಾಡಿಯೋ, ಅದಾದಮೇಲೆ ಪ್ರಶ್ನೆ ಕೇಳಿದವರಿಗೆ ಫಲಗಳನ್ನ ಹೇಳ್ಬೋದು. ತನ್ನದು ಗೊತ್ತಾಗೋದು ಯಾವಾಗ ಅಂದರೆ 7 ಭಾಗ ಅಂತ. ಎಚ್ಚರ ಆದ ಕೂಡಲೇ ಆ ಶ್ವಾಸ ಇದೆಯಲ್ಲ, ಅದು ಅವನವನ ಕಥೆಯನ್ನು ಹೇಳುತ್ತೆ, ಅವನವನ ಭವಿಷ್ಯವನ್ನು ಹೇಳುತ್ತೆ ಅಂತ. ಮುಂದುವರಿಯೋಣ. ನಿಮಗೆ ಈಗಾಗಲೇ ಹೇಳಿದ್ದೇವೆ, ವಾರಗಳಲ್ಲಿ ಯಾವ ವಾರ ಎಲ್ಲಿರಬೇಕು, ನಾಡಿ ಎಲ್ಲಿದ್ದರೆ ಶುಭ ಅಂತ ಹೇಳಿದ್ವಿ ಅಲ್ವಾ. ಶುಭ ವಾರಗಳಲ್ಲಿ 7 ಭಾಗ ಎಡಕ್ಕೆ ಉಸಿರಿರಬೇಕು, ವಾಮನಾಡಿ ಇರಬೇಕು. ಪಾಪ ವಾರಗಳಲ್ಲಿ ಬಲಕ್ಕೆ ಇರಬೇಕು, ಇದ್ರೆ ಶುಭ ಅಂತ. ಶುಭ ವಾರ ಯಾವುದು, ಪಾಪ ವಾರ ಯಾವುದು ಪಕ್ಕ ಹೇಳಬೇಕು. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಇವು ಶುಭ ವಾರಗಳು. ಭಾನುವಾರ, ಇವತ್ತಿನ ಕಾಲದವರಿಗೆಲ್ಲ ತುಂಬ ಬೇಜಾರಾಗುತ್ತೋ ಏನೋ, ಭಾನುವಾರವನ್ನು ಪಾಪವಾರ ಅಂದ್ಬಿಟ್ರು ಗುರುಗಳು. ನಮಗೆಲ್ಲ ಪುಣ್ಯವಾರವೇ ಅದು ಅಂತ, ಭಾನುವಾರವೇ ಅಂತ ಇಡೀ ಜಗತ್ತು ಹಾಗೆ ಹೇಳ್ತಾ ಇದೆ ಅಂತ. ಅದರಂಥ ಒಳ್ಳೆ ವಾರವೇ ಬೇರೆ ಯಾವುದೂ ಇಲ್ಲ ಅಂತ. ಆದರೆ ಏನು ಮಾಡೋದು, ಶಾಸ್ತ್ರ ಹೀಗೆ ಹೇಳಿದೆ ಅಂತ. ಭಾನುವಾರ, ಮಂಗಳವಾರ, ಶನಿವಾರಗಳು ಪಾಪವಾರಗಳು. ಹಾಗಾಗಿ ಒಳ್ಳೆ ಪಾಪ ಮಾಡೋಕ್ಕೆ ಅವಕಾಶ ಇದೆ ಅವತ್ತು. ರಜೆ ಇರೋದ್ರಿಂದ ಬೆಳಗಿನ ಸಂಜೆವರೆಗೂ ಪಾಪ ಮಾಡ್ಬೋದು ಅವತ್ತು ಅಂತ ಆಗಿದೆ ಇವತ್ತಿನ ಸ್ಥಿತಿ ಅಂತ. ಮೋಜು ಮಸ್ತಿಗಿರುವಂಥದ್ದು ಅಂತ. ಈ ವೀಕೆಂಡ್ಸ್ ಅನ್ನೋದು ನಿಜವಾಗೂ ವೀಕೆಂಡ್ಸ್, ಜೀವನದ ದುರ್ಬಲ ಸಂಧಿಗಳು ಅಂತ ವೀಕೆಂಡ್ಸ್ ಅನ್ನೋ ಥರ ಇದ್ಬಿಟ್ಟಿವೆ ಇವತ್ತು ಅಂತ. ಹಾಗಾಗಿದೆ ಇವತ್ತು ಅಂತ.
ಸ್ಟ್ರಾಂಗ್ ಎಂಡ್ ಆಗಿಲ್ಲ ಇವತ್ತದು ವೀಕೆಂಡ್ ಅನ್ನುವಂಥದ್ದು ಅಂತ. ಹಾಗಾಗಿ ಈ ವಾರಗಳಲ್ಲಿ ಈಗ ಭಾನುವಾರ, ಮಂಗಳವಾರ, ಶನಿವಾರದಲ್ಲಿ ಏಳುವಾಗ ಶ್ವಾಸ ಬಲಕ್ಕಿದ್ರೆ ಶುಭ, ಎಡಕ್ಕಿದ್ರೆ ಅಶುಭ. ಹಾಗೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರಗಳಲ್ಲಿ ಎಚ್ಚರ ಆಗುವಾಗ ಏಳುವಾಗ ಶ್ವಾಸ ಎಡಕ್ಕಿದ್ರೆ ಶುಭ, ಬಲಕ್ಕಿದ್ರೆ ಅಶುಭ. ಇಷ್ಟು ಸಾಮಾನ್ಯ ನಿಯಮ, ಇದು ಜನರಲ್. ಇದು ಈಗ ಜನರಲ್ ಆಗಿ ಒಂದು ಫಲ ಹೇಳ್ತಾರೆ. ಸಾಮಾನ್ಯವಾಗಿ ಶ್ವಾಸ ಅನುಕೂಲ ಇದ್ದರೆ ಏನು, ಇಲ್ಲದೆ ಇದ್ದರೆ ಏನು, ಇದನ್ನು ಕೂಡ ನಮ್ಗೆ ಹೇಳಿದ್ದೀವಿ. ಇವತ್ತಿನ ಸಭೆಗೋಸ್ಕರವಾಗಿ ಪುನಃ ಹೇಳ್ತಾ ಇದ್ದೀವಿ. ನಿಮಗಿದು ಮೆಲುಕು ಮುಂದೆ ಕೂತವರಿಗೆ, ಮಕ್ಕಳಿಗೆ. ಪವನ ಈ ಶ್ವಾಸ ಅನುಕೂಲವಾಗಿದ್ದರೆ, ಎಡಕ್ಕಿರಬೇಕಾದದನ್ನು ಎಡಕ್ಕಿದ್ರೆ, ಬಲಕ್ಕಿರಬೇಕಾದದನ್ನು ಬಲಕ್ಕಿದ್ರೆ ಏನಾಗುತ್ತೆ ಅಂದರೆ ವಪುಸ್ವಸ್ಥತ ಅಂತ, ಆರೋಗ್ಯ ಇರುತ್ತೆ. ಆರೋಗ್ಯದ ಇಂಡಿಕೇಟರ್ ಅದು ಅಂತ. ನಮ್ಮ ದೇಹ ಚೆನ್ನಾಗಿದೆ, ಈ ವ್ಯವಸ್ಥೆ ಸರಿ ಇದೆ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಎದ್ದಾಗ ಶ್ವಾಸ ಎಡಕ್ಕೋ ಬಲಕ್ಕೋ ಎಲ್ಲಿರಬೇಕೋ ಅಲ್ಲಿದ್ದರೆ ವಪುಸ್ವಸ್ಥತ ಅಂತ. ದೇಹ ಚೆನ್ನಾಗಿದೆ, ಚೆನ್ನಾಗಿರುತ್ತೆ ಮುಂದೆ ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ಆಮೇಲೆ ಬರೇ ಭೌತಿಕ ಮಾತ್ರ ಅಲ್ಲ, ಅರ್ಥಸ್ಯ ಲಾಭ ಅಂತ, ಅನುಕೂಲಗಳಾಗತ್ತೆ ಅಂತ ಅದನ್ನು ತೋರಿಸುತ್ತೆ ಅದು ಅಂತ. ಶ್ವಾಸ ಅನುಕೂಲ ಇದ್ದರೆ ಅರ್ಥ ಲಾಭ. ಅರ್ಥ ಅಂದರೆ ಹಣ ಅಂತಲೂ ಅರ್ಥ ಇದೆ, ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು, ಬಯಸುವಂಥದ್ದು, ಅಪೇಕ್ಷೆ ಪಡುವಂಥದ್ದು, ಅಂಥ ವಸ್ತುಗಳ ಲಾಭ ಆಗ್ಬೋದು ಅಂತ. ಅರ್ಥ ಶಬ್ದಕ್ಕೆ ಅಪೇಕ್ಷಿಸಿದ್ದು ಅಂತ ಅರ್ಥ, ಅದಕ್ಕೆ ಅಪೇಕ್ಷಣೀಯ ಅಂತ, ಅರ್ಥ್ಯತೆ, ನಾವು ಬಯಸುವಂಥದ್ದು ಅಂಥದ್ದು ನಮಗೆ ಸಿಗುತ್ತೆ ಅಂತ. ಹಾಗಾಗಿ ಲಾಭ ಅರ್ಥಸ್ಯ ಅಂತ. ಆಮೇಲೆ ಮೃಷ್ಟ ಭೋಜನಂ, ಒಳ್ಳೆ ಊಟ ಮುಂದಕ್ಕಿದೆ ಅಂತ. ಬಿಡ್ರಿ ನಮ್ಮ ಕೈಲಿದೆ ಅಂತ ನಾವು ಬೇಕಾದಾಗ ಅಡುಗೆ ಮಾಡ್ಕೋತೀವಿ ಅಂದರೆ ಹಾಗಲ್ಲ. ನೀವು ಎಷ್ಟೇ ನಿಮ್ಮ ಹತ್ರ ದುಡ್ಡಿದ್ರು, ವ್ಯವಸ್ಥೆ ಇದ್ದರೂ, ಆಳುಗಳಿದ್ರು ಕೂಡ ಊಟ ಕೆಡ್ಬೋದು. ನಿಮ್ಮ ಹೊಟ್ಟೆ ಕೆಟ್ಟು ಊಟ ಕೆಡ್ಬೋದು, ಊಟವೇ ಬೇರೆ ಬೇರೆ ಕಾರಣಕ್ಕೆ ಕೆಡ್ಬೋದು. ಅಥವಾ ಊಟದ ಲೋಕದ ದೃಷ್ಟಿಯಿಂದ ಒಳ್ಳೆ ಊಟ ಆಗಿರ್ಬೋದು, ಅದು ನಿಮಗೆ ಕೆಟ್ಟದನ್ನು ಮಾಡ್ಬೋದು. ಒಳಗೆ ಹೋಗಿ ಆ ಊಟದಿಂದ ತೊಂದರೆ ಆಗ್ಬೋದು. ಹಾಗಾಗಿ ಮೃಷ್ಟ ಭೋಜನಂ, ಶ್ವಾಸ ಅನುಕೂಲ ಇದ್ದರೆ ಒಳ್ಳೆ ಊಟ. ಇತಿ ಇಷ್ಟಾನಾಂ ಭವಃ, ಹೀಗೆ ಜೀವನಕ್ಕೆ ಬೇಕಾದುದೆಲ್ಲವೂ ಆಗುತ್ತದೆ ಎನ್ನುವುದರ ಸೂಚನೆ ಇದು. ಜೀವನ ದಾರಿಯಲ್ಲಿದೆ ಅಂತ, ಜೀವನ ಅಶುಭ ಪಥದಲ್ಲಿ ಇಲ್ಲ ಅಂತ, ಒಳ್ಳೆಯದಾಗ್ತದೆ ಮುಂದೆ ಎನ್ನುವುದರ ಸೂಚನೆ ಅದು ಅಂತ. ಎಲ್ಲಿಯಾದರೂ ಶ್ವಾಸ ಪ್ರತಿಕೂಲ ಇದ್ದರೆ, ಭಾನುವಾರ, ಮಂಗಳವಾರ, ಶನಿವಾರ ಎಡಕ್ಕೆ ಬಂತು ಶ್ವಾಸ ಹೇಳುವಾಗ, ಹಾಗೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಲಕ್ಕೆ ಬಂತು, ಹೀಗಾಗ್ತಾ ಇದೆ ಪದೇ ಪದೇ ಅಂತ ಅಂದ್ಕೊಳ್ಳಿ. ಅದ್ರ ಫಲ ಏನು? ಶ್ವಾಸಶ್ಚೇದಹಿತ, ಶ್ವಾಸ ಕೆಡ್ತು ಅಂದರೆ ಊಟ ಕೆಡ್ತು ಅಂತ ಅರ್ಥ ಅಂತ. ಆಹಾರದಲ್ಲಿ ನಮಗೆ ವ್ಯತ್ಯಾಸಗಳು ಆಗಿವೆ, ಆಗ್ತವೆ ಅಂತ ಮುಂದೆ ಕೂಡ ಅಂತ. ಹಾಗಾಗಿ ಆಹಾರ ದೋಷವನ್ನು ಶ್ವಾಸ ಮೊಟ್ಟ ಮೊದಲಾಗಿ ಹೇಳುವಂಥದ್ದು ಅಂತ. ಆಮೇಲೆ ನ ಅರ್ಥಾಗಮಃ ಅಂತ, ಸಂಪತ್ತು ಬರೋದಿಲ್ಲ, ದೂರ ಹೋಗ್ತದೆ ಅಂತ. ಜೀವನಕ್ಕೆ ಜೀವನಾವಶ್ಯಕವಾಗಿರೋದು ನಾವು ಬಯಸುವಂಥ ಸಂಗತಿಗಳು ದೂರ ಹೋಗ್ತವೆ ಅಂತ. ವಿಗ್ರಹ ಸರ್ವೈಹಿ, ವಿನಾಕಾರಣವಾಗಿ ಜಗಳಗಳು ಏರ್ಪಡ್ತವೆ, ಕಲಹಗಳು ಏರ್ಪಡ್ತವೆ, ಮನಸ್ಸು ಕೆಡ್ತದೆ. ಶ್ವಾಸ ಅನುಕೂಲ ಇಲ್ಲದಿದ್ದಾಗ ಮನಸ್ಸು ಅಸ್ತವ್ಯಸ್ತ ಆಗ್ತದೆ, ಪರಿಣಾಮವಾಗಿ ಕಲಹಗಳು ಏರ್ಪಡ್ತವೆ. ವಿಗ್ರಹ ಸರ್ವೈಹಿ, ಅವರು ಇವರು ಅಂತಿಲ್ಲ, ಎಲ್ಲರ ಜೊತೆ ಜಗಳ ಆಗ್ತಾ ಹೋಗ್ಬೋದು ಅಂತ. ನೋ ಶಯನಂ ಸುಖೇನ, ಒಳ್ಳೆ ನಿದ್ದೆ ಬರೋದಿಲ್ಲ. ಒಳ್ಳೆ ನಿದ್ದೆ ಬರೋದು ಹೋದರೆ ಮನಸ್ಸು ಕೆಡ್ತಾ ಹೋಗ್ತದೆ, ಮಾನಸಿಕ ರೋಗ ಶುರುವಾಗೋದೇ ಹಾಗೆ ಅಂತ. ಕೊಟ್ಟ ಕೊನೆಯಲ್ಲಿ ನೋ ಸುಖಂ ವಿಣ್ಮೋಕ್ಷಣಾದಿಶ್ವಪಿ, ಶರೀರದಿಂದ ಕಶ್ಮರಗಳು ಹೊರಗಡೆ ಹೋಗಬೇಕು, ಹೋದಾಗ ಸಮಾಧಾನ ಆಗುತ್ತೆ ಅಂತ, ಅದು ಕೂಡ ಸರಿಯಾಗಿ ಆಗೋದಿಲ್ಲ. ಮಲಬದ್ಧತೆ, ಮೂತ್ರಕೃಚ್ಛ್ರ ಇವುಗಳು ಮುಂದಿರೋದನ್ನು ತೋರಿಸುತ್ತೆ ಅದು ಅಂತ. ಈ ಶ್ವಾಸ ವ್ಯತ್ಯಾಸ ಆಗುವಂಥದ್ದು, ಶರೀರದಲ್ಲಿ ಆಗುವಂಥ ಈ ಉಪದ್ರವಗಳು ಹೋಗಬೇಕು ಹೊರಗಡೆಗೆ. ಅದು ಉಳ್ಕೊಂಡ್ರೆ ತುಂಬ ಶರೀರ ವಿಲಿ ಒದ್ದಾಡುತ್ತೆ ಅದನ್ನು ಹೊರಗಾಕೋ ಸಲುವಾಗಿ. ಹಾಗೂ ಉಳ್ಕೊಂಡ್ರೆ ಮತ್ತೆ ಪುನಃ ಶರೀರಕ್ಕೆ ಸೇರುತ್ತೆ ಅದು ವಿಷವಾಗಿ ಅಂತ. ಉಳ್ಕೋಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಇನ್ನು ಒಂದೊಂದು ವಾರ ತಗೊಂಡ್ರಿ, ಈಗ ಸೋಮವಾರ ಶ್ವಾಸ ಅನುಕೂಲ ಆಗಲಿಲ್ಲ, ಭಾನುವಾರ ಅನುಕೂಲ ಆಗಲಿಲ್ಲ, ಅದಕ್ಕೇನು ಫಲ? ಆಯಾ ದಿನದ ಫಲ, ಅಥವಾ ಆ ದಿನ ಯಾವ ಕಡೆ ಹೋಗ್ತಾ ಇದೆ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಶ್ವಾಸಸ್ಯ ಪ್ರತಿಕೂಲತಾ ಯದಿ ದಿನೇ ಭಾನೋ, ಭಾನುವಾರ ಶ್ವಾಸ ಅನುಕೂಲ ಆಗಲಿಲ್ಲ ಅಂದರೆ ವಪುರ್ವೇದನಾ, ಮೈಯೊಳಗೆ ನೋವುಗಳು, ಇದೆಲ್ಲ ಅನುಭವ ಸಿದ್ಧ. ಇದು ಇದರಲ್ಲಿ ಒಂದು ಚೂರು ವ್ಯತ್ಯಾಸ ಇಲ್ಲ. ಶ್ವಾಸ ಭಾನುವಾರ ಅನುಕೂಲ ಆಗಲಿಲ್ಲ ಅಂದರೆ ವಪುರ್ವೇದನಾ ಅಂತ, ದೇಹದಲ್ಲಿ ವೇದನೆಗಳು ಏರ್ಪಡ್ಬೋದು ಅಂತ.
ಆ ಕಡೆಗೆ ಲೀಡ್ ಮಾಡುತ್ತೆ ಅಂತ. ಇವತ್ತೇ ಪೂರ್ತಿ ಮೈಕೇನೋ ಬಂದ್ಬಿಡ್ಬೇಕು ಅಂತಿಲ್ಲ, ಆ ಕಡೆ ಲೀಡ್ ಮಾಡ್ತಾ ಇರುತ್ತೆ ಅದು ಅಂತ. ವಪುರ್ವೇದನ, ಸೋಮವಾರ ಶ್ವಾಸ ಅನುಕೂಲ ಆಗದೆ ಇದ್ರೆ ಕಲಹ. ಚಂದ್ರ ತಂಪು, ಚಂದ್ರನಾಡಿ ಇರೋ ಜಾಗದಲ್ಲಿ ಸೂರ್ಯನಾಡಿ ಬಂದ್ಬಿಡ್ತು ಅಂದರೆ ಬಿಸಿ, ಅದು ಕಲಹ. ಅದು ಕುಜಸ್ಯ ಮರಣಂ. ಮಂಗಳವಾರ ಶ್ವಾಸ ಅನುಕೂಲ ಆಗದೆ ಇದ್ದರೆ, ಮಂಗಳವಾರ ಬಲಕ್ಕಿರಬೇಕಾದ ಶ್ವಾಸ ಎಡಕ್ಕೆ ಬಂದರೆ ನಿಮ್ಮ ಆಯುಸ್ಸು ಕಟ್ಟಾಗ್ತಾ ಇದೆ ಅಂತ. ಮರಣ ಎಳಿತಾ ಇದೆ, ಈ ಕಡೆ ಎಳಿತಾ ಇದೆ ಅಂತ, ಅದನ್ನು ತೋರಿಸುತ್ತೆ ಅದು ಅಂತ. ಆಯುಸ್ಸಿನ ಹಾನಿಯನ್ನು ತೋರಿಸುತ್ತೆ ಅದು ಅಂತ. ದೂರ ಪ್ರಯಾಣಂ ವಿಧಃ. ಬುಧವಾರ ಶ್ವಾಸಾನುಕೂಲ ಇಲ್ಲದೆ ಇದ್ದರೆ ದೂರ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭಗಳು ಬರ್ಬೋದು ಅಂತ. ಇನ್ನು ಗುರು ಧಿಷಣ ಅಂದರೆ ಯಾರು? ಆ ಶಬ್ದ ಕೇಳಿದಿರಲ್ವ ಮೊದಲೇ? ಧಿಷಣ ಗುರು. ಗುರುವಾರ ಶ್ವಾಸಾನುಕೂಲ ಆಗದೆ ಇದ್ದರೆ ರಾಜ್ಯದ ಸಮಸ್ಯೆ, ಅದು ನಮಗೆ ತೊಂದರೆ ಮಾಡುತ್ತೆ ಅಂತ. ಅಂಥದ್ದು ಅಂತ ಸಮಸ್ಯೆ ಸ್ವಂತದ್ದೇ ಅಲ್ಲ, ಅದು ರಾಜ್ಯಾಪತ್ತು. ಅದು ಊರಿನ ಸಮಸ್ಯೆ, ದೇಶದ ಸಮಸ್ಯೆ ಅದು. ಆದರೆ ನಮಗೆ ಕಿರಿಕಿರಿ ಆಗುತ್ತೆ ಅದರಿಂದ ಅಂತ. ಹಾಗಾಗಿ ರಾಜ್ಯಾಪತ್ತು ಧಿಷಣಸ್ಯ. ಶುಕ್ರವಾರ ಶ್ವಾಸಾನುಕೂಲ ಆಗದೆ ಇದ್ದರೆ, ಶುಕ್ರವಾರ ಶ್ವಾಸ ಬೆಳಗ್ಗೆ ಬಲಕ್ಕೆ ಬಂದರೆ ಕಾರ್ಯಸ್ಯ ಕಸ್ಯಾಪಿ ನೋ ಸಿದ್ಧಿ. ಯಾವ ಕೆಲಸವೂ ಆಗೋದಿಲ್ಲ ಅವತ್ತು. ಒಂದು ಯಾವ ಕೆಲಸವೂ ಅನುಕೂಲ ಆಗೋದಿಲ್ಲ ಅವತ್ತಿನದ್ದು. ಒಂದು ಕಾರ್ಯಸ್ಯ ಕಸ್ಯಾಪಿ ನೋ ಸಿದ್ಧಿ. ಮಂದದಿನೇ, ಶನಿವಾರ ಶ್ವಾಸ ಬಲಕ್ಕೆ ಇರಬೇಕಾಗಿತ್ತು, ಎಡಕ್ಕೆ ಬಂತು ಅಂದರೆ ಬಲನಾಶ, ಅವನ ಬಲವೀರ್ಯಗಳ ನಾಶ, ಕೃಷಿ ನಾಶ, ಸಸ್ಯ ಮತ್ತೊಂದು ಇಂಥದ್ದಕ್ಕೆ ಪೆಟ್ಟು ಬರುವಂಥದ್ದು. ಇಲಾ ವಿವಾದ ಅಂದರೆ ಭೂ ವಿವಾದ, ಅಂಥದ್ದಕ್ಕದು ಲೀಡ್ ಮಾಡುತ್ತೆ ಅಂತ, ಆ ಕಡೆಗೆ ಅಂತ ತೋರಿಸೋದನ್ನು. ಕನ್ನಡದಲ್ಲಿದೆ, ಕೋಷ್ಟಕದ ರೂಪದಲ್ಲಿದೆ, ಸುಲಭವಾಗಿ ಅರ್ಥ ಆಗೋ ಥರ ಇದೆ, ಶ್ಲೋಕವೂ ಇದೆ ಜೊತೆಯಲ್ಲಿ. ಅಲ್ಲಿ ಗಮನಿಸಿ ಅದನ್ನು ಒಮ್ಮೆ. ಇದಕ್ಕಿಂತ ಗಂಭೀರ ವಿಷಯ ಮುಂದಕ್ಕಿದೆ. ತಯಾರಾಗಿರಲಿ ಅನ್ನೋ ಕಾರಣ ಕೇಳ್ತಾ ಇರೋಂಥದ್ದು. ಈಗ ಹೇಳಿದ್ದು ಸೀರಿಯಸ್, ಮುಂದೆ ಹೇಳೋದು ವೆರಿ ಸೀರಿಯಸ್ ಅಂಥದ್ದು ಅಂತ. ಹಾಗಾಗಿ ಸ್ವಲ್ಪ ತಯಾರಾಗಿರಿ, ಅದಕ್ಕಿಂತ ಒಂದು ಸಣ್ಣ ಪಾಸ್ ಕೊಟ್ಟರು ಮಧ್ಯದಲ್ಲಿ. ನೋಡಿದ್ರಾ ಕೋಷ್ಟಕವನ್ನು? ನಿಮಗೆ ಲಭ್ಯ ಇದೆ ಅದು ಸುರೇಶ್ ಭಟ್ರ ಕೈಯಲ್ಲಿ. ಶ್ವಾಸ ಏನೇನು ಸೂಚನೆ ಮಾಡುತ್ತೆ ಸಾಮಾನ್ಯವಾಗಿ? ಒಂದು ವ್ಯಕ್ತಿ ಬದುಕಿದಾನ ಇಲ್ವಂತ ಹೇಗೆ ನೋಡ್ತಾರೆ? ಶ್ವಾಸದ ಮೂಲಕ ಅಲ್ವಾ? ಹತ್ತಿ ಇಟ್ಟು ನೋಡ್ತಾರಲ್ವಾ? ಶವಕ್ಕೆ ಹತ್ತಿನೇ ಇಟ್ಬಿಡ್ತಾರೆ, ಒಳಗೆ ಅದೆಲ್ಲ ಹೇಳ್ತಾ ಇರೋದು ನಾವು. ಆದರೆ ಅದಕ್ಕಿಂತ ಮೊದಲು ಅಲ್ಲಿ ಕೈ ಇಟ್ಟೋ ಹತ್ತಿ ಇಟ್ಟೋ ಏನೋ ಇಟ್ಟು ನೋಡಬೇಕು ಅಂತ. ಶ್ವಾಸ ಆಡ್ತಾ ಇದೆ ಅಂದರೆ ಜೀವಂತ ಇದ್ದಾನೆ ಅಂತ. ಶ್ವಾಸ ಆಡ್ತಾ ಇಲ್ಲ ಅಂದರೆ ಮುಗಿತು ಅಂತ. ಜೀವನ ಅನ್ನೋ ಶಬ್ದಕ್ಕೆ ಶ್ವಾಸ ಅಂತಲೇ ಅರ್ಥ. ಜೀವ ಪ್ರಾಣಧಾರಣೆ ಅಂತ ಧಾತು. ಆ ಪ್ರಾಣಧಾರಣ ಅನ್ನೋದು ಇದೆ, ಪ್ರಾಣಾಪಾನಗಳ ವ್ಯಾಪಾರ. ಶ್ವಾಸ ಇದೆಯಲ್ಲ, ಮೇಲಕ್ಕೆ ಕೆಳಕ್ಕೆ ಹೋಗುವಂಥದ್ದು, ಇದೇ ಜೀವನ ಅಂದರೆ ಅಂತ. ಹಾಗಾಗಿ ಈ ಶ್ವಾಸ ಮರಣವನ್ನು ಸೂಚನೆ ಮಾಡುತ್ತೆ, ತನಗೂ ತನ್ನವರಿಗೂ. ತನ್ನ ಮರಣ, ತನ್ನವರ ಮರಣವನ್ನು ಕೂಡ ಸೂಚನೆ ಮಾಡುತ್ತೆ ಅಂತ. ಅದನ್ನು ಸಾವಧಾನವಾಗಿ ಗಮನಿಸ್ಕೋಬೇಕು ಅಂತ. ಹೇಗೆ ಸೂಚನೆ ಮಾಡುತ್ತೆ ಅಂದರೆ ಸ್ವಲ್ಪ ಒಂಚೂರು ಮೊದಲೇ ಸೂಚನೆ ಮಾಡುತ್ತೆ ಅದು. ಈಗ ಸಾವು ದಿಢೀರಂತ ಬಂದುಬಿಡೋದಿಲ್ಲ, ಸೂಚನೆ ಕೊಟ್ಟೇ ಬರೋದು. ನಮ್ಮ ಸಾವು ಮಾತ್ರ ಅಲ್ಲ, ನಮಗೆ ಸಂಬಂಧಪಟ್ಟವ್ರ ಸಾವು ಕೂಡ ಇದ್ದಕ್ಕಿದ್ದ ಹಾಗೆ ನಮ್ಗೆ ಅನಿಸಿದ್ರು ಕೂಡ ಅದು ನಮ್ಮ ಅಜ್ಞಾನದಿಂದ ಹಾಗೆ ಅನಿಸೋದು. ಅದು ಮೊದಲೇ ಸೂಚನೆ ಕೊಡ್ತಾ ಇರುತ್ತೆ. ಎಲ್ಲಿ ಅಂದರೆ ಶ್ವಾಸದಲ್ಲಿ ಸೂಚನೆ ಕೊಡ್ತಾ ಇರುತ್ತೆ ಅದು ಅಂತ. ಅದಕ್ಕೊಂದು ಸೂತ್ರವನ್ನು ಹೇಳಿದ್ದಾರೆ ಅಂತ. ಹೇಗೆ ತಿಳ್ಕೊಳ್ಬೇಕು ಅದನ್ನು ಅನ್ನೋದಕ್ಕೊಂದು ಸೂತ್ರವನ್ನು ಹೇಳಿದ್ದಾರೆ. ತುಂಬ ಎಲ್ರಿಗೂ ಬೇಕಾಗಿರುವಂಥದ್ದು, ತುಂಬ ಉಪಕಾರ ಆಗುವಂಥದ್ದು ಅದು. ನೋಡಿ, ಭಾನುವಾರ ಶ್ವಾಸ ಅನುಕೂಲ ಆಗಲಿಲ್ಲ ಅಂದ್ಕೊಳ್ಳಿ. ಭಾನುವಾರ ಶ್ವಾಸ ಯಾವ ಕಡೆ ಇತ್ತು? ಅನುಕೂಲ ಆಗಿಲ್ಲ ಅಂದರೆ ಬಲಕ್ಕೆ ಇಡಬೇಕಾಗಿತ್ತು, ಎಡಕ್ಕಿತ್ತು. ಇದ್ದಾಗ ಕೈ ಹೀಗೆ ಹಿಡಿದ್ರೆ ಇಲ್ಲಿ ಶ್ವಾಸ ಆಡ್ತಾ ಇತ್ತು, ಎಡಗಡೆ ಶ್ವಾಸ ಆಡ್ತಾ ಇತ್ತು ಅಂದ್ಕೊಳ್ಳಿ ನೀವು. ಹೀಗೆ 8 ಭಾನುವಾರಗಳಾದವು ಅಂತ ಅಂದ್ಕೊಳ್ಳಿ ನೀವು. ಈ ಭಾನುವಾರ, ಮುಂದಿನ ಭಾನುವಾರ, ಮುಂದಿನ ಭಾನುವಾರ, ಮುಂದಿನ ಭಾನುವಾರ ಅನ್ನೋ ಥರ 8 ಭಾನುವಾರಗಳು ಅಂತ.
ವಾಯುರು ಭಾನುದಿನಾಷ್ಟಕ್ಕೆ ಯದಿಚರೇ ದ್ವಾಮೆ. 8 ಭಾನುವಾರಗಳ ಕಾಲ ನಿರಂತರವಾಗಿ ಶ್ವಾಸ ಪ್ರತಿಕೂಲವಾಗಿ ಬಂದರೆ ಗುರೋಫ್ ಪಂಚತ, ಗುರುಗಳು ತೀರ್ಕೊಳ್ತಾರೆ ಅಂತ. ಯಾಕೆಂದರೆ ಗುರುವಿಗೂ ಶಿಷ್ಯನಿಗೂ ಶ್ವಾಸ ಸಂಬಂಧ ಇದೆ, ಅಷ್ಟು ಹತ್ತಿರ ಸಂಬಂಧ ಅದು ಅಂತ. ಅವನು ಗುರು ಹೌದು ಅಂತಾದರೆ ನಿಮ್ಮ ಶ್ವಾಸ ಹೇಳುತ್ತೆ ಅಂತ. ಈ ಗುರುವಿನ ನಿಧನ ಮುಂದಕ್ಕಿದೆ ಅನ್ನೋದನ್ನು ನಿಮ್ಮ ಶ್ವಾಸ ಹೇಳಬೇಕು ಅಂತ. ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಪ್ರತಿ ಭಾನುವಾರ ಶ್ವಾಸ ಪ್ರತಿಕೂಲ ಬರೋವಂಥದ್ದು ಅಂತ. 4-5 ಆದಾಗ 3-4 ಆದಾಗ ನೀವು ಎಚ್ಚರಾಗಬೇಕು ಅಂತ. ಪ್ರತಿನಿತ್ಯ ಬರೆದಿಟ್ಕೊಳ್ಬೇಕು. ಇದು ಗೊತ್ತಾಗೋದು ಹೇಗೆ ಅಂದರೆ ನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ ನಾಡಿ ಎಲ್ಲಿದೆ ಅಂತ ಬರೆದಿಡಬೇಕು. ರಾತ್ರಿ ಅವತ್ತು ಏನಾಯಿತು ಅಂತ ಬರೀಬೇಕು, ದಿನ ಹೇಗಿತ್ತು ಅವತ್ತು ಅಂತ. ಇದು ಅಭ್ಯಾಸ ಮಾಡಿದ್ದೆ ನಾವು, ಆಗ ನಿಮಗೆ ಇದ್ರ ಫಲ ಗೊತ್ತಾಗುತ್ತೆ ಅಂತ. ಬೆಳಗ್ಗೆ ನಾಡಿ ಬರೆಯುವಂಥದ್ದು ತಪ್ಪದೆ, ರಾತ್ರಿ ದಿನ ಹೇಗಿತ್ತು ಅಂತ ಬರೆಯುವಂಥದ್ದು ಅಂತ. ಹಾಗಾಗಿ 8 ಭಾನುವಾರಗಳ ನಿರಂತರ, ಮಧ್ಯೆ ಒಂದು ಭಾನುವಾರ ಕೂಡ ವ್ಯತ್ಯಾಸ ಆಗ್ತೇನೆ, 8 ಭಾನುವಾರಗಳ ಕಾಲ ನಿರಂತರವಾಗಿ ಶ್ವಾಸ ಪ್ರತಿಕೂಲ ಬಂದರೆ ಗುರೋಫ್ ಪಂಚತ, ಒಂದೋ ಅದು, ಅಥವಾ ತನಗೆ ದೊಡ್ಡ ವ್ಯಾಧಿ ಬರುವ ಸೂಚನೆ, ಜೀವವನ್ನೇ ಬಲಿ ತೆಗೆದುಕೊಳ್ಳಬಹುದಾದ, ಜೀವಕ್ಕೆ ಕುತ್ತು ತರಬಹುದಾದ ಸುಮಹಾನ್ ವ್ಯಾಧಿ ಅಂತ, ಅಂತಹದ್ದೊಂದು ವ್ಯಾಧಿ ಬರುವ ಸೂಚನೆ ಏನು ಅಂದರೆ 8 ಭಾನು ಅಂದರೆ ಆರೋಗ್ಯ, ಈ ಸೂರ್ಯ ಆರೋಗ್ಯಕಾರಕವನು ಅಂತ. ಹಾಗಾಗಿ ಅದು ಅದನ್ನು ಸೂಚನೆ ಮಾಡುತ್ತೆ ಅಂತ, ಜಾಗ್ರತೆ ಮಾಡಬೇಕು ಅಂತ. ಹಾಗೆ 8 ಸೋಮವಾರ ಶ್ವಾಸ ಪ್ರತಿಕೂಲ ಬಂತು ಅಂತ ಅಂದ್ಕೊಳ್ಳಿ. ಅದರ ಫಲ ಏನು ಅಂದರೆ ಮಕ್ಕಳಿಗೆ ಆಪತ್ತಿದೆ ಅಂತ, ಅವರ ಮಕ್ಕಳಿಗೆ ಆಪತ್ತಿದೆ ಅಂತ. ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು. ಈಗ ಇವನಿಗೆ 80 ವರ್ಷ, ಮಗನಿಗೆ 50 ವರ್ಷ ಆಗಿರ್ಬೋದು, ಆಗಲೂ ಗೊತ್ತಾಗುವಂಥದ್ದೇ ಅದು ಅಂತ. ಹಾಗಾಗಿ ಸೋಮನಾಡಿ ಸೋಮವಾರದಿಂದ ದಿನ ಪ್ರತಿಕೂಲ ಬರ್ತಾನೆ ಹೋದರೆ 8 ಸಾರಿ ಬಂದುಬಿಟ್ರೆ, 8 ವಾರಗಳ ಕಾಲ ಹಾಗೆ ನಡೆದರೆ ಮಕ್ಕಳಿಗೆ ಆಪತ್ತು. ಮಂಗಳವಾರ ಇದೇ ರೀತಿ ಬಂದರೆ ಬಂಧನ ಯೋಗ ಇದೆ ಅಂತ ತೋರಿಸುತ್ತೆ ಅದು ಅಂತ. ಶತ್ರು ನಮ್ಮನ್ನು ಬಂಧಿಸ್ತಾನೆ ಅಂತ. ಬಂಧನ ಯೋಗ, ಬಂಧನ ಅನ್ನೋದು ಕೇವಲ ಕಾರಾಗಾರವೇ ಆಗಬೇಕು ಅಂತಿಲ್ಲ. ಒಂದು ರೀತಿಯಲ್ಲಿ ನಾವು ಬದ್ಧರಾಗ್ತೇವೆ, ಫಿಕ್ಸ್ ಆಗಿಬಿಡ್ತೇವೆ, ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಒಂದು ಪಾಶ ಬರುತ್ತೆ ಅಂತ ಅನ್ನೋದನ್ನು ತೋರಿಸುತ್ತೆ ಅದು ಮಂಗಳವಾರದ ಶ್ವಾಸ ಪ್ರತಿಕೂಲತೆ ಅಂತ. ಹಾಗೆ ಬುಧವಾರ, ಬುಧನಿಗೆ ಬಗ್ಗೆ ಒಂದು ಮಾತಿದೆ, ಶನಿ ಕಾಡಿ ಸತ್ತವರಿಲ್ಲ, ಬುಧ ಕಾಡಿ. 8 ಬುಧವಾರ ಶ್ವಾಸ ಪ್ರತಿಕೂಲ ಬಂದರೆ ಅವನೇ ಸಾಯ್ತಾನೆ ಅಂತ, ತನಗೇ ಸಾವು ಅಂತ. ವಿಧೋ ದಕ್ಷಿಣೆ ಮೃತ್ಯು ಸ್ವಸ್ಯ ಅಂತ ಅಷ್ಟು ಕಂಠಾಘೋಷವಾಗಿ ಸಾರ್ತಾರೆ ನೋಡಿ ಪ್ರಶ್ನೆ ಮಾರ್ಗದ ಆಚಾರ್ಯರು ಅಂತ. 8 ಬುಧವಾರ ಶ್ವಾಸ ಪ್ರತಿಕೂಲ ಬಂದರೆ ಅವನಿಗೆ ಮೃತ್ಯು ಕಾದಿದೆ ಅಂತ ಅರ್ಥ ಅಂತ. ಹಾಗಾಗಿ ಒಂದು 4-5 ಬುಧವಾರ ಆದಮೇಲೆ ಕೊನೆ ಪಕ್ಷ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು. ಅದನ್ನು ಸಾಧ್ಯವೇ ಇಲ್ಲ ಅಂತಾದರೆ ಮುಂದಿನ ವ್ಯವಸ್ಥೆಗಾರು ಮುಂದಾಗ್ಬೋದು. ಮುಂದಿನ ವಿಲೇವಾರಿಗಳು ಇಲ್ಲಿ, ತನ್ನ ಮುಂದಿನ ವಿಲೇವಾರಿ ಮುಂದಕ್ಕೆ ಏನಾಗಬೇಕು ಒಂದು ಗೋದಾನವರು ಮಾಡಿದರೆ ಬೈತರಣಿ ತಪ್ಪಿಸ್ಕೋಬೋದು. ಹಾಗಾದರೂ ಏನಾದರೂ ಒಂದು ಮುಂದಕ್ಕಾರು ಒಂದು ಒಳ್ಳೆ ಕೆಲಸವನ್ನು ಮಾಡ್ಕೊಳ್ಬೇಕಲ್ಲ ಅಂತ, ಸತ್ತ ನಂತರದ ಬದುಕಿಗೆ ಬೇಕಾದ್ದನ್ನು ಆಗ್ಲಾದ್ರೂ ಸಂಪಾದನೆ ಮಾಡಬೇಕು ಅವನು ಅಂತ, ಹೋಗಿ ನರಕಕ್ಕೆ ಬೀಳೋದಲ್ಲ ಅಂತ, ಆಗಲೂ ಕೂಡ ಅವಕಾಶ ಇದೆ ಅಂತ. ಇದು ತುಂಬ ಇಂಪಾರ್ಟೆಂಟ್. ಅದು ಇದು ಸ್ವಲ್ಪ ಮೊದಲು ಗೊತ್ತಾಗುವಂಥದ್ದು ಎಷ್ಟು ಮುಖ್ಯ ಅಂದರೆ ತುಂಬ ಮಹತ್ವದ ಕಾರ್ಯಗಳಾಗ್ಬಿಡ್ಬೋದು ಅಂತ, ಅದು ಗೊತ್ತಾದರೆ ಮೊದಲು ಅಂತ, ಗೊತ್ತಾಗ್ದೇ ತುಂಬ ಅನರ್ಥಗಳಾಗ್ತವೆ ಅಂತ. ಹಾಗಾಗಿ ಬುಧವಾರ ತೀರ ಮುಖ್ಯ. ಯಾಕೆಂದರೆ ತನ್ನದೇ ಅಂತಿ ಒಂದು ಸೂಚನೆ ಮಾಡುತ್ತೆ ಅದು ಅಂತ. ಗುರುವಾರ ನಿಶ್ಚಯವಾಗಿ ಗುರುವಿನ ಮೃತ್ಯು ಅದು ಅಂತ. 8 ಗುರುವಾರ ಶ್ವಾಸ ಪ್ರತಿಕೂಲತೆ ಅನ್ನೋದು ಗುರುವಿನ ಮೃತ್ಯುವನ್ನು ಸೂಚನೆ ಮಾಡುತ್ತೆ ಅದು ಅಂತ. ಶುಕ್ರವಾರ ಇಷ್ಟೆಲ್ಲ ಕೆಡಕಿಲ್ಲ, ಶುಕ್ರವಾರ ಧನಕ್ಷಯ ಅಂತ. 8 ಶುಕ್ರವಾರ ಶ್ವಾಸ ವ್ಯತ್ಯಾಸ ಬಂತು ಅಂದರೆ ಶುಕ್ರಸ್ಯ ಅವನಹೇತು ಧನಕ್ಷಯ, ಭೂಮಿಗಾಗಿ ಧನಕ್ಷಯ, ಹಣ ಹಾಳಾಗುವಂಥದ್ದು. ಶನಿ ಆದರೆ ಒಂದೋ ಗೃಹಿಣಿ ನಾಶ ಅಥವಾ ಗೃಹ ನಾಶ, ಎರಡರಲ್ಲೊಂದು. ಯಾಕೆಂದರೆ ಎರಡೂ ಒಂದೇ. ಅದು ಗೃಹಿಣಿ ಗೃಹ ಮುಚ್ಯತೆ, ಗೃಹಿಣಿ ಬೇರೆ ಅಲ್ಲ, ಗೃಹ ಬೇರೆ ಅಲ್ಲ. ಭಾರ್ಯಾನಾಶೋ ನಿವಾಸ ನಾಶೋವ, ಒಂದು ಮನೆ ನಾಶ ಆಗುತ್ತೆ ಒಂದು, ಅಥವಾ ಹೆಂಡತಿ ಹೋಗ್ತಾಳೆ, ಎರಡರಲ್ಲಿ ಒಂದಾಗತ್ತೆ. ಹಾಗಾಗಿ ಇಷ್ಟು ವ್ಯಾಪ್ತಿ ಬೇರೆ ಯಾವುದಕ್ಕಿದೆ ಹೇಳಿ ಅಂತ. ಶ್ವಾಸಕ್ಕಿರೋ ವ್ಯಾಪ್ತಿ ಎಷ್ಟೊಂದು. ಇದಕ್ಕೆ ನಾವು
ನಿಮಗೆ ಮೊನ್ನೆ ಹೇಳುವಾಗ ಹೇಳಿದ್ದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಇದು. ಆದರೆ ಬಳಕೆ ಆಗ್ತಾ ಇಲ್ಲ ಅಂತ, ಬಳಕೆ ಆಗ್ತಾ ಇಲ್ಲ. ಹೆಚ್ಚಿನ ದೈವಜ್ಞರು ನಾವು ನೋಡಿಲ್ಲ, ಯಾವ ದೈವಜ್ಞರು ಇದನ್ನು ಬಳಸುವಂಥದ್ದು ನೋಡಿಲ್ಲ ಅಂತ, ಬಳಸೋದೇ ಇಲ್ಲ ಅಂತ. ಬಳಸಬೇಕು. ಮತ್ತಿದು ದೃಢ ಅಂತ ಚಾಟ್ ತೋರಿಸು. ನಿಮ್ಗೆ ಓದೋಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಇದನ್ನು ದೊಡ್ಡದು ಮಾಡು, ದೊಡ್ಡದು ಮಾಡಿ ಮೇಲ್ಮೇಲೆ ತೊಗೊಂಡೋಗು. ಜನರ ಮನಸ್ಸಲ್ಲಿ ಉಳಿಬೇಕು ಈ ಸಂಗತಿಗಳು ಅಂತ. ಇಂಥ ಒಂದು ಅದ್ಭುತ ಶಾಸ್ತ್ರ ನಮ್ಮಲ್ಲಿ ಇತ್ತು ಅನ್ನೋದು ನಮ್ಗೆ ಗೊತ್ತಾಗಲಿ ಅಂತ. ಅಂದರೆ ಇಷ್ಟು ಸುಲಭವಾಗಿ ಸರಳವಾಗಿ ಭವಿಷ್ಯವನ್ನು ನಿರೂಪಣೆ ಮಾಡ್ತಕ್ಕಂಥ, ಅತ್ಯಂತ ಮುಖ್ಯವಾದ ಭವಿಷ್ಯವನ್ನು ನಿರೂಪಣೆ ಮಾಡ್ತಕ್ಕಂಥ ಒಂದು ವಿಧಾನ ನಮ್ಮಲ್ಲಿತ್ತು ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು ಅಂತ. ಇದಾಗಿ ಸ್ವಲ್ಪ ಸುಲಭದ ವಿಷಯಕ್ಕೆ ಬರೋಣ, ಸರಳ ವಿಷಯಕ್ಕೆ ಬರೋಣ. ಇದಾಗಿ ಬೇಗ ಬೇಗ ಹೇಳ್ತಾ ಹೋಗ್ತೀವಿ, ಮುಂದೆ ಅದನ್ನು ಸಮಯ ಕಡಿಮೆ ಇದೆ. ಈಗ ದೈವಜ್ಞನ ಬಳಿ ದೂತ ಬಂದು ಪ್ರಶ್ನೆ ಕೇಳ್ತಾನೆ. ಒಂದು ಆರೋಗ್ಯದ ಪ್ರಶ್ನೆ ಅಂತ ಅಂದ್ಕೊಳ್ಳಿ, ಕಾಯಿಲೆ ಯಾವ ಪ್ರಶ್ನೆ ಬೇಕಾದ್ರೂ ಆಗ್ಬೋದು, ಆರೋಗ್ಯದ ಬಗ್ಗೆ ಕೇಳ್ತಾನೆ ಅಂತ ಅಂದ್ಕೊಳ್ಳಿ. ಪಟ್ ಅಂತ ಉತ್ತರ ಹೇಳಬೇಕು, ಎಸ್ ಆರ್ ನೋ ಹೇಳಬೇಕು. ಆಗತ್ತೆ ಆಗಲ್ಲ. ಕಾಯಿಲೆ ಬಿದ್ದವನು ದೈವಜ್ಞನ ಬಳಿ ಬಂದಿದ್ದಾನೆ, ಅವನು ತೋಡ್ಕೊಡ್ತಾನೆ ಕಷ್ಟವನ್ನು. ಎಸ್ ಆರ್ ನೋ, ಗುಣ ಆಗತ್ತೆ ಆಗೋದಿಲ್ಲ, ಪಕ್ಕನ ಹೇಳಬೇಕು. ಹೇಗೆ ಹೇಳ್ಬೋದು ಅಂದರೆ ಶ್ವಾಸದಿಂದ ಹೇಳ್ಬೋದು. ಶ್ವಾಸದಿಂದ ಹೇಗೆ ಹೇಳ್ಬೋದು ಅಂದರೆ ತುಂಬ ಸರಳ ಅದು. ಶ್ವಾಸ ಬಲಕ್ಕಿದೆ, ದೈವಜ್ಞನ ಶ್ವಾಸ ಬಲಕ್ಕಿದೆ, ಪ್ರಶ್ನೆ ಕೇಳೋನು ಬಲಕ್ಕೆ ಇದ್ದಾನೆ, ಅವನು ಪುರುಷ. ಈ ಮೂರು ಸೇರ್ತು ಅಂದರೆ ಆರೋಗ್ಯ ನಿಶ್ಚಿತ ಅಂತ, ಅವನಿಗೇನು ತೊಂದರೆ ಆಗೋದಿಲ್ಲ. ಶ್ವಾಸ ಬಲಕ್ಕೆ ಇರಬೇಕು, ಪೃಚ್ಛಕನೂ ಬಲಕ್ಕೆ ಇರಬೇಕು, ಪ್ರಶ್ನೆ ಕೇಳೋನು ಕೂಡ ಬಲಕ್ಕೆ ಇರಬೇಕು, ಅವನು ಪುರುಷನೂ ಆಗಿದ್ದರೆ, ಅಂದರೆ ಪುರುಷ ವಿಷಯಕ ಪ್ರಶ್ನೆ ಆಗಿದ್ದರೆ ಕಾಯಿಲೆ ಗುಣ ಆಗುತ್ತೆ ಅವನಿಗೆ, ಸಂಶಯ ಇಲ್ಲದೆ ಅಂತ. ಅದೇ ರೀತಿ ಶ್ವಾಸ ಎಡಕ್ಕಿದೆ, ಪ್ರಶ್ನೆ ಕೇಳ್ತಾ ಇರೋಳು ಸ್ತ್ರೀ, ಅವಳು ಎಡಕ್ಕಿದ್ದಾಳೆ, ಅವಳು ಕೂಡ ಅವಳು ಆರೋಗ್ಯ ನಿಶ್ಚಿತ ಅಂತ, 100ಕ್ಕೆ 100 ಇದು ಅಂತ. ಆದರೆ ಆ ಕಡೆ ಈ ಕಡೆ ಆದರೆ ತೊಂದರೆ ಅಂತ. ಶ್ವಾಸ ಬಲಕ್ಕಿದೆ, ಎಡಕ್ಕೆ ನಿಂತು ಪ್ರಶ್ನೆ ಕೇಳ್ತಾ ಇದ್ದಾನೆ, ತೊಂದರೆ ಅಂತ, ಕಾಯಿಲೆ ಉಲ್ಬಣಿಸ್ಬೋದು, ಸರಿಯಾದ ಚಿಕಿತ್ಸೆ ಸಿಗದೇ ಇರ್ಬೋದು. ಹಾಗಾಗಿ ಶ್ವಾಸ ಮತ್ತು ಪೃಚ್ಛಕ ಒಂದು ಕಡೆ ಬರಬೇಕು ಅಂತ. ಬಲಕ್ಕೆ ಶ್ವಾಸ ಇದ್ದರೆ ಅವನು ಬಲಕ್ಕೆ ಇರಬೇಕು, ಎಡಕ್ಕೆ ಶ್ವಾಸ ಇದ್ದರೆ ಅವನು ಎಡಕ್ಕಿರಬೇಕು. ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡೋಕ್ಕೆಲ್ಲ ಆಗೋದಿಲ್ಲ, ಯಾಕೆಂದರೆ ದೈವಜ್ಞನ ಶ್ವಾಸ ಅದು ಅವನಿಗೆ ಮಾತ್ರ ಗೊತ್ತದು. ಪ್ರಶ್ನೆ ಕೇಳೋನಿಗೆ ಗೊತ್ತಿರೋದಿಲ್ಲ. ಅವನು ಬಂದು ಎಲ್ಲೋ ಒಂದು ಕಡೆ ನಿಂತ್ಕೊಳ್ತಾನೆ. ಅವನು ನಿಂತ್ಕೊಂಡು ಜಾಗ ಯಾವುದು ಅಂತ, ಈ ಕಡೆ ನಿಂತಿದ್ದಾನೋ ಈ ಕಡೆ ನಿಂತಿದ್ದಾನೋ ಅಂತ, ಯಾವ ಕಡೆಗೆ ಅಂತ ನೋಡಬೇಕು ಅಂತ. ಶ್ವಾಸ ಇರುವ ಕಡೆಗಿದ್ದರೆ ತುಂಬ ಮುಖ್ಯ ಇದು. ಈ ಶ್ವಾಸ ಇರುವ ಜಾಗದಿಂದ ತುಂಬ ಹೇಳ್ಬೋದು, ಇರುವ ಜಾಗ ಇಲ್ಲದೇ ಇರೋ ಜಾಗದಿಂದ ಅಂತ. ಹಾಗಾಗಿ ಎಸ್ ಆರ್ ನೋ, ಆರೋಗ್ಯ ಆಗುತ್ತೆ ಆಗೋದಿಲ್ಲ ಅಂತ, ಆಗುತ್ತೆ ಅಂತ ಹೇಳಿ. ಈ ಕಡೆ ಶ್ವಾಸ ಇರುವ ಕಡೆ ನಿಂತಿದ್ರೆ ಆಗುತ್ತೆ ಅಂತ ಹೇಳಿ. ಅದು ಪುರುಷನೂ ಆಗಿದ್ದರೆ, ಬಲಭಾಗವೂ ಆಗಿದ್ದರೆ ನಿಶ್ಚಿತ ಅಂತ, 100ಕ್ಕೆ 100 ಅಂತ. ಇದು ವ್ಯತ್ಯಾಸ ಬಂದರೆ ನೋ ಉತ್ತರ. ಆ ಕಾಯಿಲೆ ಸುಲಭ ಗುಣ ಆಗುವಂಥದ್ದಲ್ಲ, ಉಲ್ಬಣಿಸ್ಬೋದು, ತೊಂದರೆ ಆಗ್ಬೋದು ಅದು ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ಹಾಗೆ ಇನ್ನು ಬೇರೆ ವಿಷಯ ಇದೆ. ಈಗ ಶುಕ್ಲ ಪಕ್ಷ ಶುಭ ವಾರಗಳು ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಥವಾ ಶುಕ್ಲ ಪಕ್ಷ. ಈ ಸಮಯದಲ್ಲಿ ಪ್ರಶ್ನೆ ಕೇಳಿದರೆ ನಾಡಿ ಎಡಕ್ಕೆ ಆಡ್ತಾ ಇದ್ದರೆ ಅವನಿಗೆ ಒಳ್ಳೇದಾಗತ್ತೆ. ಅವನಿಗೆ ಕೇಳಿದ ಪ್ರಶ್ನೆ ವಿಷಯ ಆರೋಗ್ಯದ ಪ್ರಶ್ನೆ ಇರ್ಬೋದು, ಏನೋ ಪ್ರಶ್ನೆ ಇರ್ಬೋದು. ಶುಭವಾರೇ ಶುಕ್ಲ ಪಕ್ಷೆ ಸಿದ್ಧಿದ ವಾಮನಾಡಿಕ. ಶುಭವಾರೇ ಶುಕ್ಲ ಪಕ್ಷೆ ಸಿದ್ಧಿದ ವಾಮನಾಡಿಕ ಅಂತ. ಈ ಶುಭ ಕಾಲವಾಗಿದ್ದರೆ ಜನರಲ್ ಆಗಿ ನೀವು ತಗೋಬೋದು ಇದನ್ನು ಅಂತ. ಸಾಮಾನ್ಯವಾಗಿ ಪಕ್ಷ ಮತ್ತು ವಾರ, ಶುಭ ಗ್ರಹಗಳ ವಾರ ಮತ್ತು ಶುಕ್ಲ ಪಕ್ಷ ಅಂತ. ಆಗ ಆ ಪ್ರಶ್ನೆ ಕೇಳಿದ ಸಮಯದಲ್ಲಿ ಹಾಗಿದ್ದರೆ ಅವನಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಬೇಕು ಅಂತ. ಹಾಗೆ ಪಾಪವಾರೆ ಕೃಷ್ಣ ಪಕ್ಷೆ ನಾಡ್ಯನ್ಯ ಸಿದ್ಧಿದ ಅಧಿಕಂ. ಭಾನುವಾರ, ಮಂಗಳವಾರ, ಶನಿವಾರ ಆಗಿದ್ದರೆ, ಕೃಷ್ಣ ಪಕ್ಷ ಆಗಿದ್ದರೆ, ಆ ಸಮಯದಲ್ಲಿ ನಾಡಿ ಬಲಕ್ಕೆ ಆಡ್ತಾ ಇದ್ದರೆ ಆಗ ಬಂದು ಪ್ರಶ್ನೆ ಕೇಳಿದರೆ ಒಳ್ಳೆಯದಾಗತ್ತೆ ಅಂತ ಹೇಳುವಂಥ.
ವ್ಯತ್ಯಾಸ ಆದರೆ ಒಳ್ಳೆಯದಾಗೋದಿಲ್ಲ. ಶುಕ್ಲ ಪಕ್ಷ ನಾಡಿ ಬಲಕ್ಕೆ ಕಟ್ತಾ ಇದೆ, ಅವನಿಗೆ ಒಳ್ಳೆಯದಾಗೋದಿಲ್ಲ. ಕೃಷ್ಣ ಪಕ್ಷ ನಾಡಿ ಎಡಕ್ಕೆ ಕಾಡ್ತಾ ಇದೆ, ಆ ಪ್ರಶ್ನೆಗೆ ಫಲಿತಾಂಶ ಅದು ಪಾಸಿಟಿವ್ ಅಲ್ಲ. ಅದು ಪ್ರಶ್ನೆಯನ್ನು ಮುಂದಿನಿಂದ ಕೇಳ್ತಾ ಇದ್ರೆ, ಎಡಭಾಗದಿಂದ ಕೇಳ್ತಾ ಇದ್ರೆ, ಮೇಲ್ಭಾಗದಿಂದ ಕೇಳ್ತಾ ಇದ್ರೆ, ಇಷ್ಟು ಅವಕಾಶಗಳಿದೆ. ಪ್ರಶ್ನೆ ಕೇಳೋನು ಮೇಲಿಂದ ಕೇಳ್ತಾ ಇದ್ದಾನೆ, ಮುಂದಿಂದ ಕೇಳ್ತಾ ಇದ್ದಾನೆ, ಎಡಭಾಗದಲ್ಲಿದ್ದಾನೆ. ಇಂಥ ಸಂದರ್ಭಗಳು ಬರ್ಬೋದು ಜೀವನದಲ್ಲಿ ಅಂತ. ನಾಡಿ ಎಡಕ್ಕಾಡ್ತಾ ಇದ್ದರೆ ಆ ಪ್ರಶ್ನೆಗೆ ಉತ್ತರ ಶುಭ ಅಂತ, ಒಳ್ಳೆಯದಾಗತ್ತೆ ಅಂತ ಹೇಳಬೇಕು ಅಂತ. ಬಲಕ್ಕಿದ್ರೆ ಅಶುಭ ಅಂತ ಹೇಳಬೇಕು ಅಂತ. ಹಾಗೆ ಪ್ರಶ್ನೆ ಹಿಂದಿಂದ ಬರ್ತಾ ಇದೆ, ಕೆಳಗಿಂದ ಬರ್ತಾ ಇದೆ. ಈಗ ನೀವು ಕೆಳಗಿದ್ದೀರಿ, ನೀವು ಉದಾಹರಣೆಗೆ ಕೆಳಗಿಂದ ಬರ್ತಾ ಇದೆ ಪ್ರಶ್ನೆ, ಹಿಂದಿಂದ ಬರ್ತಾ ಇದೆ, ಬಲಭಾಗದಿಂದ ಬರ್ತಾ ಇದೆ ಅಂದರೆ ಆಗ ನಾಡಿ ಆ ಕಡೆಗಿರಬೇಕು. ಬಲಕ್ಕಿದ್ರೆ ಶುಭ ಅಂತ ಹೇಳಬೇಕು ಅಂತ, ಎಡಕ್ಕಿದ್ರೆ ಅಶುಭ ಅಂತ ಹೇಳಬೇಕು ಅಂತ. ಶ್ವಾಸದಿಂದ ತೀರ್ಮಾನ ಮಾಡ್ಬೋದು. ಎಸ್ ಆರ್ ನೋ, ಶುಭ ಅಶುಭ, ಒಳ್ಳೆಯದಾಗುತ್ತೆ ಆಗೋದಿಲ್ಲ, ಶ್ವಾಸದಿಂದ ತೀರ್ಮಾನ ಮಾಡ್ಬೋದು ಅಂತ. ತುಂಬ ಮುಖ್ಯ ಏನು ಅಂದರೆ, ಯಾವ ಕಡೆ ಶ್ವಾಸ ಇದೆಯೋ ಆ ಕಡೆ ಪೃಚ್ಛಕ ಇರಬೇಕು. ಇದು ಮುಖ್ಯವಾದ ನಿಯಮ ಅಂತ. ಶ್ವಾಸ ಎಲ್ಲ ಆಡ್ತಾ ಇದೆಯೋ ಆ ಕಡೆಗೆ ಪೃಚ್ಛಕ ಇದ್ದರೆ ಅದು ಒಳ್ಳೆಯದಾಗತ್ತೆ ಅಂತ, ವ್ಯತ್ಯಸ್ತವಾದರೆ ಕೆಟ್ಟದಾಗತ್ತೆ ಅಂತ. ಅನುಷ್ಠಾನ ಪದ್ಧತಿ ಅಂತ ಒಂದು ಗ್ರಂಥ ಇದೆ, ಅದು ಹೀಗೆ ತೀರ್ಮಾನ ಹೇಳುತ್ತೆ. ಉಳಿದ ವಿಷಯ ಎಲ್ಲ ಬಿಡಿ, ಶ್ವಾಸ ಎರಡು ಕಡೆ ಇದ್ದಾನೆ ಎಲ್ಲ ನೋಡಿ ಅಷ್ಟೇ ಅಂತ. ವಾಮಯವ ದಕ್ಷಿಣೀಯ ಭಾಗೆ ಪ್ರಶ್ನಶ್ಚೇತ್ ವಾಯು ಸಂಯುತೆ. ವಾಯು ಸಂಯುತೆ ಅಂದರೆ ಅರ್ಥ ಅದು, ವಾಯು ಇರೋ ಕಡೆ, ಶ್ವಾಸ ಎರಡು ಕಡೆ ಇರಬೇಕು ಅವನು ಅಂತ. ಜೀವೇ ನರಶ್ಚ ನಾರೀಚ ತಥಾ ಅನುಷ್ಠಾನ ಪದ್ಧತಿ. ಆ ಗ್ರಂಥ ಆ ಥರ ಹೇಳ್ತಾ ಇದ್ದಾನೆ ಅಂತ. ಆಮೇಲೆ ಇನ್ನೊಂದು ಸುಮ್ಮನೆ ಒಂದು ಜಿಜ್ಞಾಸೆ, ನಾಡಿ ಎಡಕ್ಕೆ ಕಟ್ತಾ ಇದೆ ಅಥವಾ ನಾಡಿ ಬಲಕ್ಕೆ ಕಟ್ತಾ ಇದೆ ಅಂತ ಅಂದ್ಕೊಳ್ಳಿ. ಅವನು ಎಡದಲ್ಲಿ ಪ್ರಶ್ನೆ ಕೇಳಿದ, ಆಮೇಲೆ ಬಲಕ್ಕೆ ಬಂದು ನಿಂತ್ಕೊಂಡ. ಈಗೇನು ಹೇಳಬೇಕು? ನಾಡಿ ಈ ಕಡೆ ಆಡ್ತಾ ಇದೆ, ಅವನು ಆ ಕಡೆಯಿಂದ ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆ ಕೇಳಿದವನು ಬಂದು ಈ ಕಡೆ ಬಂದು ನಿಂತ್ಕೋತಾನ, ಒಳ್ಳೇದಾಗತ್ತೆ ಅಂತ ಹೇಳುವಂತ. ಎಲ್ಲಿ ಬಂದು ನಿಂತ್ಕೋತಾನೋ, ಎತ್ತರಕ್ಕೂತ್ರ ಸ್ಥಿತ ಪೃಷ್ಠ, ಎಲ್ಲಿ ಬೇಕಾದ್ರೆ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಎಲ್ಲಿಂದ ಬೇಕಾದ್ರೂ ಕೇಳಲಿ, ಕೊನೆಯಲ್ಲಿ ಬಂದು ನಿಂತ್ಕೊಂಡ ಅಂದರೆ, ಎಲ್ಲಿ ಶ್ವಾಸ ಇರುವ ಭಾಗಕ್ಕೆ ಬಂದು ನಿಂತ್ಕೊಂಡ ಅಂದರೆ ಸ್ಥಿರಸ್ತಿಷ್ಠತೆ ಚೇದ್ರೋಗಿ, ಸ್ಥಿರವಾಗಿ ನಿಂತ್ಕೋಬೇಕು, ಆ ಕಡೆ ಈ ಕಡೆ ಆಗಬಾರ್ದವನು. ಸ್ಥಿರವಾಗಿ ನಿಂತ್ಕೊಂಡ ಅಂದರೆ ಜೀವತ್ಯವ ಅಂತ, ಒಳ್ಳೆಯದಾಗತ್ತೆ ಅವನಿಗೆ, ರೋಗ ಪರಿಹಾರ ಆಗುತ್ತೆ ಅಥವಾ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳಬೇಕು ಅಂತ. ಇದಿಷ್ಟು ದೂತಸ್ಥಿತಿ ಶ್ವಾಸಸ್ಥಿತಿ ಅಂತ ಹೇಳ್ತಾರೆ. ಇದನ್ನು ಶ್ವಾಸ ಎಲ್ಲಿದೆ, ಪೃಚ್ಛಕ ಎಲ್ಲಿದ್ದಾನೆ ಅಂತ, ಆ ಸಮನ್ವಯದ ಬಗ್ಗೆ ಇರ್ತಕ್ಕಂಥ ಕೆಲವು ಮಾತುಗಳು. ಇನ್ನು ಮುಂದಿಂದು ನಿಮಗೆಲ್ಲರಿಗೂ ಜೀವನದಲ್ಲಿ ಉಪಯೋಗ ಆಗುವಂಥದ್ದು, ಪ್ರತಿಯೊಬ್ಬರಿಗೂ ಕೂಡ, ಇಲ್ಲಿ ಸೇರಿರೋದು ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಉಪಯೋಗ ಆಗುವಂಥದ್ದು ಅಂಥ ಕೆಲವು ಮಾಹಿತಿಗಳದು. ನಿರ್ಗಮೇತು ಶುಭದ ಭವೇದಿಡ ಪಿಂಗಲಾತು ಶುಭದ ಪ್ರವೇಶನೆ. ಎಲ್ಲಿಗೆ ಹೊರಡೋದಾದರೂ, ಒಂದು ಮಹತ್ವದ ಕಾರ್ಯಕ್ಕೆ ಹೊರಡಬೇಕಾದ್ರೆ ನಾಡಿ ಎಡಕ್ಕಿದ್ರೆ ಶುಭ ಅಂತ. ನಿರ್ಗಮೆ ಅಂತ, ನೀವು ಬೇಕಾದ್ರೆ ಯುದ್ಧಕ್ಕಾಗಿ ಹೊರಡಿ, ಒಂದು ಕಾರ್ಯಕ್ಕಾಗಿ ಹೊರಡಿ, ಯಾವುದೇ ಒಂದು ಮಹತ್ವದ ವಿಷಯಕ್ಕೋಸ್ಕರ ನೀವು ಹೊರಟ್ರಿ ಅಂದರೆ ಹೊರಡ ಹೊತ್ತಿಗೆ ನಾಡಿ ಎಡಕ್ಕಿದ್ರೆ ಕಾರ್ಯಸಿದ್ಧಿ ಆಗತ್ತೆ ಅಂತ. ಬಲಕ್ಕಿರಬಾರ್ದು. ಅಷ್ಟಮಂಗಲದ ದೈವಜ್ಞ ಕೂಡ ಹೊರಡುವಾಗ ನಾಡಿ ಎಡಕ್ಕಿರಬೇಕು ಅಂತ ಒಂದು ನಿಯಮ ಹೇಳಿದ್ದಾರೆ ಅವನಿಗೆ, ಬಲಕ್ಕಿರಬಾರ್ದು ಅಂತ, ಮನೆಯಿಂದ ಹೊರಡಬೇಕಾದ್ರೆ ಅಂತ. ಹಾಗೆ ಪ್ರವೇಶ ಮಾಡಬೇಕಾದ್ರೆ ನಾಡಿ ಬಲಕ್ಕಿರಬೇಕು ಅಂತ. ನೀವು ಹೋಗಿ ಪ್ರವೇಶ ಮಾಡ್ತೀರಿ, ಮನೆಯನ್ನೋ ಮತ್ತೊಂದನ್ನೋ, ಗಮ್ಯಸ್ಥಾನ ಕಾರ್ಯಸ್ಥಾನ ಹೋಗಿ ಪ್ರವೇಶ ಮಾಡ್ತೀರಿ, ಮಾಡುವಾಗ ಬಲಕ್ಕಿದ್ರೆ ಕಾರ್ಯಸಿದ್ಧಿ ಅದು ಅಂತ, ಶುಭ ಅದು ಅಂತ. ಹಾಗಾಗಿ ನಿರ್ಗಮ ಪ್ರವೇಶಗಳಿಗೆ ಈ ನಾಡಿಯ ಸಂಚಾರ ತಿಳ್ಕೊಳ್ಬೇಕು ನಾವು ಅಂತ. ಯಾವ ಕಡೆ ಇದೆ ಶ್ವಾಸ, ವಾಮಭಾಗವೋ ದಕ್ಷಿಣ ಭಾಗವೋ ಅನ್ನೋದು ತುಂಬ ಮುಖ್ಯ ಅಂತ. ಮಧ್ಯೆ ಇದ್ದರೆ ಅನ್ನೋ ಪ್ರಶ್ನೆಯಲ್ಲಿ ಕೇಳಿದರು. ನಾಡಿ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಹಾಗೆ ಆ ಕಡೆಗೂ ಸ್ವಲ್ಪ ಈ ಕಡೆಗೂ ಸ್ವಲ್ಪ ಮಧ್ಯನಾಡಿನ ಥರ ಇದೆ. ಆಗ ಏನು ಅಂದರೆ ಅದಕ್ಕೋರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ, ಯೋಗ ಸಾಧನ ವಿಧೌತು ಮಧ್ಯಮ ಶಸ್ಯತೆ ನತು ಪರೇಶು ಕರ್ಮಸು. ಯೋಗ ಸಾಧನೆ ವಿಷಯ ಆದರೆ ಈ ಮಧ್ಯನಾಡಿ ಅತ್ಯಂತ ಪ್ರಶಸ್ತ, ಬೇರೆ ಯಾವುದಕ್ಕೂ ಅಲ್ಲ, ಒಂದೇ ವಿಷಯಕ್ಕಿರುವಂಥದ್ದು ಸುಷುಮ್ನಾ ನಾಡಿ. ಪ್ರಶ್ನೆ ಸಾಧನೆ ಬಗ್ಗೆ ಆದರೆ, ಯೋಗ ಸಾಧನೆ ಆತ್ಮ ಸಾಧನೆ ಬಗ್ಗೆ ಆದರೆ, ಅಥವಾ ಆ ವಿಷಯಕ್ಕೆ ಹೊರಡ್ತಾ ಇದ್ದರೆ, ಅದಕ್ಕೋಸ್ಕರ ಹೊರಡ್ತಾ ಇದ್ದರೆ, ಅಂಥ ಸಂದರ್ಭ ಇದ್ದರೆ ಮಧ್ಯನಾಡಿ ತುಂಬ ಪ್ರಶಸ್ತ. ಹಾಗಾಗಿ ಆತ್ಮಜ್ಞಾನಕ್ಕಾಗಿ, ಆತ್ಮ ಸಾಧನೆಗಾಗಿ, ಮುಕ್ತಿಗಾಗಿ ನಾವೊಂದು ಪ್ರಯತ್ನ ಮಾಡ್ತೇವೆ, ಹೊರಡ್ತೇವೆ ಅಂದರೆ ಮಧ್ಯನಾಡಿ ಬೇಕು ಆಗ ಅಂತ.
ಮತ್ತು ಉಳಿದೆಲ್ಲ ವಿಷಯಗಳಲ್ಲಿ ಈ ಎರಡು ನಾಡಿಗಳು ಇಡ ಮತ್ತು ಪಿಂಗಲ ಅಂತ. ಗಿರಾಕಿಗಳು ಕಮ್ಮಿ ಇರ್ತಾರೆ ಅದಕ್ಕೆ. ಆ ಮಧ್ಯನಾಡಿಗೆ ಈ ಸಭೆಯಲ್ಲಿ ಯಾರೋ ಒಂದು 2-3-4 ಜನ ಇರ್ಬೋದು ಗಿರಾಕಿಗಳು ಅದಕ್ಕೆ. ಮತ್ತೆಲ್ಲ ಇದ್ರ ಗಿರಾಕಿಗಳೇ ಇರೋವಂಥದ್ದು, ಇಡ ಪಿಂಗಲ ಗಿರಾಕಿಗಳೇ ಇರೋವಂಥದ್ದು. ಆದರೆ ಅದು ತುಂಬ ಮುಖ್ಯ, ಎಲ್ಲಕ್ಕಿಂತ ಮುಖ್ಯವಾಗಿರುವಂಥದ್ದು ಅದು ಅಂತ. ಹಾಗಾಗಿ ಮಧ್ಯನಾಡಿ ಅದು ತುಂಬ ವಿಶೇಷವಾಗಿರುವಂಥದ್ದು. ಒಂದು ಮಧ್ಯನಾಡಿ ಪ್ರವೇಶ ಮಾಡಿತು ಜೀವ ಪ್ರಾಣ ಅಂತಂದರೆ, ಮನಸ್ಸು ಅಂತಂದರೆ, ಆಗ ಅಂತರ್ಮುಖ ಯಾತ್ರೆ ಆರಂಭ ಆಯಿತು ಅಂತಲೇ ಅರ್ಥ ಅದಕ್ಕೆ ಅಂತ. ಅಂತರ್ಮುಖ ಯಾತ್ರೆ ಆರಂಭ ಆಗೋದೇ ಹಾಗೆ ಅಂತ, ಮಧ್ಯನಾಡಿ ಪ್ರವೇಶ ಮಾಡಬೇಕು ಜೀವ ಮತ್ತು ಪ್ರಾಣ ಅಂತ. ಹಾಗಾಗಿ ಅದು ಆ ವಿಚಾರಕ್ಕಾಯಿತು. ಉಳಿದ ವಿಚಾರಗಳಿಗೆ ಇದೆರಡು ಅಂತ. ಇನ್ನೊಂದು ತುಂಬ ಸ್ವಾರಸ್ಯಕರ ವಿಷಯ ಇದೆ, ಇದು ನಿರ್ಗಮ ಪ್ರವೇಶಗಳಿಗೆ ಸಂಬಂಧಪಟ್ಟಂತೆ. ಒಬ್ಬ ಹೇಡಿ ಅಂತ ಅಂದ್ಕೊಳ್ಳಿ, ಪರಾಕ್ರಮ ಎಲ್ಲ, ಅವನು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಆದರೆ ಅವನು ವಾಮನಾಡಿಯಲ್ಲಿ ಯುದ್ಧಕ್ಕೆ ಹೊರಟ್ರೆ, ಅವನು ಉಸಿರು ಎಡಕ್ಕೆ ಆಡುವಾಗ ಯುದ್ಧಕ್ಕೆ ಹೊರಟ್ರೆ, ರಣಾಂಗಣವನ್ನು ಬಲಕ್ಕೆ ಆಡುವಾಗ ಪ್ರವೇಶ ಮಾಡಿದರೆ, ಇಡನಾಡಿಯಲ್ಲಿ ಮನೆಯಿಂದ ಹೊರಟು ಪಿಂಗಲ ನಾಡಿಯಲ್ಲಿ ಯುದ್ಧಭೂಮಿ ಪ್ರವೇಶ ಮಾಡಬೇಕು, ಕಾಯಬೇಕು ಅಲ್ಲಿವರೆಗೂ, ಅವನು ಬರೋವರೆಗೂ. ಯುದ್ಧಭೂಮಿ ಹತ್ತಿರ ಹೋದಾಗ ನೋಡ್ಕೋಬೇಕು ಅವನು. ನಾಡಿ ಬಲಕ್ಕಿರುವಾಗ ಯುದ್ಧಭೂಮಿ ಪ್ರವೇಶ ಮಾಡಿದರೆ ಜೈ ಭವೇತ್, ಅವನು ಜಯಿಸ್ತಾನೆ ಅವನು ಅಂತ. ಆದರೆ ಒಂದು ನಿಯಮ ಇದೆ. ನಿಯಮ ಏನಂದರೆ, ಈ ಹೋರಾಡ್ತಾ ಇರೋ ಸಂದರ್ಭದಲ್ಲಿ, ಪ್ರತಿಭಟನೆ ಜೊತೆ ಹೋರಾಡ್ತಾ ಇರೋ ಸಂದರ್ಭದಲ್ಲಿ ಯಾವ ಕಡೆ ಶ್ವಾಸ ಇಲ್ಲ ಆ ಕಡೆಗೆ ಶತ್ರುನ ಬಿಟ್ಕೊಳ್ಬೇಕು ಅಂತ. ತುಂಬ ಇಂಪಾರ್ಟೆಂಟ್ ಇದು, ಈ ಇನ್ಫಾರ್ಮೇಷನ್ ಇದು ತುಂಬ ತುಂಬ ಇಂಪಾರ್ಟೆಂಟು. ಉಸಿರು ಎಲ್ಲಿ ಆಡ್ತಾ ಇದೆ ನೋಡ್ಕೋಬೇಕು ಅಂತ. ಈಗ ಪಿಂಗಲ ನಾಡಿಲಿ ಪ್ರವೇಶ ಮಾಡ್ತಾನೆ ಅಲ್ವಾ, ಪಿಂಗಲ ಬಲಕ್ಕಿದೆ ಅಲ್ವಾ, ಇಡ ಎಡಕ್ಕಿದೆ, ಎಡಕ್ಕಿರುವಂತೆ ನೋಡ್ಕೋಬೇಕು ಶತ್ರುವನ್ನು. ಈ ಕಡೆ ಜರುಗಬೇಕು ಇವನು ಅಂತ, ಶತ್ರುವನ್ನು ಎಡಕ್ಕೆ ಬಿಟ್ಕೋಬೇಕು ಅಂತ, ಗೆಲ್ತಾನೆ ಇವನು ಅಂತ. ಆಗ ಅಂತ ಯುದ್ಧ ಮುಂದುವರೆದ ಮೇಲೆ ನಾಡಿ ಬದಲಾಗ್ಬೋದು, ನಾಡಿ ಎಡಕ್ಕೆ ಬರ್ಬೋದು. ಆಗ ಅವನಿಗೆ ನೋಡ್ಕೋತಾ ಇರಬೇಕು ಅವನದನ್ನ ಅಂತ. ನಾಡಿ ಎಡಕ್ಕೆ ಬಂತು ಅಂದರೆ ಬಲಕ್ಕೆ ಬಿಟ್ಟುಕೊಂಡು, ಶತ್ರುವನ್ನು ಬಲಕ್ಕೆ ಬಿಟ್ಟುಕೊಂಡು ಯುದ್ಧ ಮಾಡಬೇಕು ಅಂತ. ಇದನ್ನು ನೀವು ರಾಮಾಯಣ ಮಹಾಭಾರತಗಳಲ್ಲಿ ನೋಡ್ತೀರಿ. ಈ ವಿಚಾರ ಇದೆ ರಾಮಾಯಣ ಮಹಾಭಾರತದಲ್ಲಿ. ಶತ್ರುವನ್ನು ಬಲಕ್ಕೆ ಬಿಟ್ಟುಕೊಂಡು ಎಡಕ್ಕೆ ಬಿಟ್ಟುಕೊಂಡು ಇದೆಲ್ಲ ಬರುತ್ತೆ ಅಲ್ಲಿ. ಯಾಕದು ಅಂದರೆ ಒಂದು ಕಾರಣ ಇದು ಅಂತ. ಶೂನ್ಯಾಂಗ ಅಂದರೆ ಎಲ್ಲಿ ಶ್ವಾಸ ಇಲ್ಲವೋ ಆ ಕಡೆ ಬಿಟ್ಕೋಬೇಕು ಜಯ ಬೇಕು ಅಂತಾದರೆ, ಅದು ಕಾರಣ ಅದಕ್ಕೆ. ಹಾಗೆ ಮಂಡಲ ಕ್ರಮಗಳಲ್ಲಿ ಸಂಚಾರ ಮಾಡುವಂಥದ್ದು ಬರ್ತದೆ. ಖಡ್ಗ ಯುದ್ಧ, ಮಲ್ಲ ಯುದ್ಧ ಇದೆಲ್ಲ ಆಗುವಾಗ ಸುತ್ತು ಬರ್ತಾರೆ ಇಬ್ಬರು ಕೂಡ, ನೋಡಿದ್ದೀರಲ್ವಾ? ಹೀಗೆ ಸುತ್ತು ಬರ್ತಾರೆ ಆ ಕಡೆ ಈ ಕಡೆ ಎಲ್ಲ. ಆ ಸುತ್ತು ಬರುವಾಗ ಅದರ ಒಂದು ಕಾರಣ ಏನು ಅಂದರೆ, ಹೇಗಾದರೂ ಮಾಡಿ ಅವನನ್ನು ಶೂನ್ಯ ಭಾಗಕ್ಕೆ ಬಿಟ್ಕೊಳ್ಬೇಕು ಅಂತ ಇವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನಿಗೂ ಗೊತ್ತಿದ್ರೆ ಆ ವಿಷಯ, ಅವನು ಅದೇ ಪ್ರಯತ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಮಂಡಲ ಕ್ರಮದ ಸಂಚಾರ ಯುದ್ಧದಲ್ಲಿ ಬರೋದು ಯಾಕೆ ಅಂದರೆ ಅದೇ ಕಾರಣಕ್ಕೆ ಬಂದಿರತಕ್ಕ ಒಂದು ಕಾರಣ ಅದು ಅಂತ. ಬೇರೆ ಕಾರಣಗಳು ಕೂಡ ಇದೆ, ಆ ಕಾರಣಕ್ಕೆ ಬಂದಿರತಕ್ಕಂಥದ್ದು. ಇನ್ನೊಬ್ಬ ವೀರಾದಿ ವೀರ ಅಂತ ಅಂದ್ಕೊಳ್ಳಿ ನೀವು. ಆದರೆ ಮನೆಯಿಂದ ಹೊರಟಿದ್ದು ಸೂರ್ಯನ ಅಡಿಯಲ್ಲಾಯಿತು, ಬಲಮುಗಿನಲ್ಲಿ ಉಸಿರಾಡ್ತಿದ್ದಾಗ ಹೊರಟಿದ್ದಾಯಿತು. ಯುದ್ಧ ಭೂಮಿಯನ್ನು ಚಂದ್ರನ ಅಡಿಯಲ್ಲಿ ಪ್ರವೇಶ ಮಾಡಿದ. ಶತ್ರು ಯಾವ ಕಡೆ ಉಸಿರಿದೆಯೋ ಆ ಕಡೆಗೆ ನಾನು ಶತ್ರು. ಇವನು ಹೋದ ಅಂತ ಲೆಕ್ಕ. ಇವನು ಎಂಥ ವೀರನೇ ಆದರೂ ಸೋಲ್ತಾನೆ, ಸಾಯ್ತಾನೆ. ಇದೇನೊಂದು ಆಗುತ್ತೆ ಇದು. ಕೆಲವು ಅಂಥದ್ದನ್ನು ಕಾಣ್ತೇವೆ ನಾವು. ಈ ಪ್ರಬಲ ಪರಾಕ್ರಮಗಳು ಕೂಡ ಇದ್ದಕ್ಕಿದ್ದಾಗ ಯುದ್ಧದಲ್ಲಿ ಸೋತೋಗುವಂಥದ್ದು, ಸತ್ತೋಗುವಂಥದ್ದು ಎಲ್ಲ ಆಗುತ್ತಲ್ಲ ಇದ್ದಕ್ಕಿದ್ದಾಗೆ. ಒಂದು ಕಾರಣ ಏನು ಅಂದರೆ, ಈ ಇಡಾ ಪಿಂಗಲ ನಾಡಿಗಳ ಗತಿಯನ್ನು ಗಮನಿಸಿಕೊಳ್ಳದೆ ಯುದ್ಧವನ್ನು ಮಾಡಿದಾಗ ಇಂಥ ವಿಪರ್ಯಾಸಗಳಾಗ್ತವೆ ಅಂತ. ಹಾಗಾಗಿ ಮುಖ್ಯವಾಗಿ ಅದನ್ನು ನೋಡ್ಕೋಬೇಕು ಅಂತ. ಎಲ್ಲಿವರೆಗೆ ಹೇಳಿದ್ದಾರೆ ಅಂದರೆ, ಇದು ಡಿಫೆನ್ಸಿಗೂ ಪ್ರಯೋಜನ ಆಗ್ಬೋದು. ಈಗ ಶತ್ರು ಬಂದನೋ ಇಲ್ವೋ ಒಳಗಡೆಗೆ ಅಂತ ತಿಳ್ಕೋಬೇಕು ರಾಜನಾದವನು. ಇವತ್ತಿನ ಕಾಲದಲ್ಲಿ ಭಯೋತ್ಪಾದಕರು ದೇಶದೊಳಗೆ ಬಂದರೋ ಇಲ್ವೋ, ಗುಪ್ತಚರರು ದೇಶದೊಳಗೆ ಬಂದರೋ ಇಲ್ವೋ ತಿಳ್ಕೊಳ್ಬೇಕು ಅಂದರೆ ನಾಡಿ ಮೂಲಕ ತಿಳ್ಕೊಳ್ಬೋದು ಅಂತ. ಒಂದು ಪ್ರಶ್ನೆ ಕೇಳಿದಾಗ ದೈವಜ್ಞರ ಬಳಿ, ರಾಜದೈವಜ್ಞ ಇರ್ತಾನಲ್ಲ, ಪ್ರಶ್ನೆ ಕೇಳಿದಾಗ ನಾಡಿ ಎಡಕ್ಕಿತ್ತು ಅಂದರೆ ಬಂದಿಲ್ಲ ಅಂತ, ಬಲಕ್ಕಿತ್ತು ಅಂದರೆ ಹೇಳೋದೇ ಬೇಡ, ಅವನು ಒಳಗಿದ್ದಾನೆ, ಬಂದಿದ್ದಾನೆ ಅವನು ಅಂತ ಹೇಳಿ ಉತ್ತರವನ್ನು ಧೈರ್ಯವಾಗಿ ಅಂತ ಪ್ರಶ್ನೆ ಮಾರ್ಗ ಹೇಳುತ್ತೆ ಅಂತ. ಇನ್ನು ಯುದ್ಧ ಗಿದ್ದಲ್ಲ ಇರಲಿ, ನಿಮ್ಮ ಸಣ್ಣಪಟ್ಟ ಕೆಲಸಗಳೆಲ್ಲ ಇರ್ತಾವಲ್ಲ, ವ್ಯವಹಾರ, ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಇದೇ ಒಂದು ಸೂತ್ರ ಇದೆ. ಒಂದು ಕಷ್ಟದ ಕಾರ್ಯ ಅಂತಾದರೆ ನೀವು ವಾಮನಾಡಿಯಲ್ಲಿ ಹೊರಡಿ ಹೋಗಿ ದಕ್ಷಿಣ ನಾಡಿಯಲ್ಲಿ ಸೇರಿ ಪ್ರವೇಶ ಮಾಡಿ, ಅಲ್ಲಿ ಅಸಾಧ್ಯವೂ ಸಾಧ್ಯ ಆಗತ್ತೆ. ಯಾವ ಕಾರ್ಯ ಆಗೋದಿಲ್ಲ ಅಂತ ಅನಿಸಿರುತ್ತೆ, ಅಂಥ ಕಾರ್ಯವೂ ಕೂಡ ಸಾಧ್ಯ ಆಗತ್ತೆ. ಆದರೆ ನಿರ್ಗಮ ಪ್ರವೇಶದ ನಿಯಮವನ್ನು ನೀವು ಅನುಸರಿಸಬೇಕು ಅಂತ, ಅನುಸರಿಸಿದಾಗ ಆಗತ್ತೆ ಅಂತ.
ಈಗ ಮನೆ ಒಳಗೆ ಕಳ್ಳ ಬಂದಿದ್ದಾನೆ, ನಮಗೂ ಕಳ್ಳನಿಗೂ ಘರ್ಷಣೆ ಆಗತ್ತೆ, ಅಥವಾ ಮಾತುಕತೆ ಆಗತ್ತೆ, ಘರ್ಷಣೆ ಆಗತ್ತೆ. ಅಂಥ ಸಂದರ್ಭ ಶತ್ರುವಿಗೂ ನಮಗೂ ಮುಖಾಮುಖಿ ಆಗತ್ತೆ, ರಾಜನಿಗೂ ನಮಗೂ ಮುಖಾಮುಖಿ ಆಗತ್ತೆ, ಒಬ್ಬ ಜೂಜುಕೋರನ ಜೊತೆ ನಮ್ಮದು ಮುಖಾಮುಖಿ ಆಗತ್ತೆ ಅಂತ ಅಂದ್ಕೊಳ್ಳಿ. ಒಬ್ಬ ವ್ಯಾವಹಾರಿಕ ಏನೋ ವ್ಯವಹಾರ ಬಿಸ್ನೆಸ್ ಮತ್ತೊಂದು ದೊಡ್ಡ ವ್ಯವಹಾರ ಮಾತುಕತೆ ಆಗಬೇಕು ಅಂತ ಅಂದ್ಕೊಳ್ಳಿ. ಈ ಎಲ್ಲ ಸಂದರ್ಭದಲ್ಲಿ ಈ ಜನಗಳನ್ನು ಯಾವತ್ತಿದ್ರೂ ಎಲ್ಲಿ ಉಸಿರಿಲ್ವೋ ಆ ಕಡೆಗೇ ಬಿಟ್ಕೊಂಡು ವ್ಯವಹಾರ ಮಾಡಬೇಕು, ಮಾತಾಡಬೇಕು. ಏತೇ ಶೂನ್ಯಗತ ಸೌಮ್ಯ, ದಸ್ಯುಗಳೋ ಶತ್ರುಗಳೋ ಭೂಪತಿಗಳೋ ಜೂಜುಕೋರರೋ ವ್ಯಾವಹಾರಿಕರೋ, ಇವ್ರ ಜೊತೆ ಮಾತುಕತೆ ಮಾಡಬೇಕಾದ್ರೆ ಯಾವ ಭಾಗದಲ್ಲಿ ನಮಗೆ ಉಸಿರು ಇಲ್ಲವೋ ಆ ಭಾಗದಲ್ಲಿ ಇಟ್ಕೊಂಡು, ಬಲಕ್ಕಾರ ಬಲಕ್ಕೆ ಎಡಕ್ಕಾರ ಎಡಕ್ಕೆ ಇಟ್ಕೊಂಡು ನೀನು ವ್ಯವಹಾರ ಮಾಡಿದರೆ ಗೆಲುವು ನಿನ್ನದು ಅಂತ. ಇಲ್ಲದೇ ಇದ್ದರೆ ವ್ಯತ್ಯಾಸ ಆಗ್ಬೋದು ಅಂತ, ಸೋಲಾಗ್ಬೋದು ಅಂತ. ಆವತ್ತಿನ ಕಾಲ ಎಲ್ಲಿವರೆಗಿತ್ತು ಅಂದರೆ ಗರ್ಭಿಣಿ ಎದುರು ಬಂದು ನಿಂತರೆ ಇದ್ರ ಮೂಲಕ ಉತ್ತರ ಕೊಡೋವಂಥದ್ದು. ಹೆಣ್ಣೋ ಗಂಡೋ, ಒಂದಿದೆಯೋ ಎರಡಿದೆಯೋ, ಗರ್ಭದಲ್ಲಿ ಶಿಶು ಸತ್ತೋಗಿದೆಯೋ, ಎಲ್ಲಕ್ಕೂ ಶ್ವಾಸ ಉತ್ತರ ಕೊಡುತ್ತೆ ಅಂತ. ಗರ್ಭಿಣಿ ದರ್ಶನೇ ವಾಯುರ್ ದಕ್ಷಿಣೇ ಚೇತ್ ಪುಮಾನ್. ಶ್ವಾಸ ದಕ್ಷಿಣಕ್ಕಿದ್ರೆ ಗಂಡು ಹುಟ್ಟುವಂಥದ್ದು, ಶ್ವಾಸ ವಾಮಕ್ಕಿದ್ರೆ ಹೆಣ್ಣು ಹುಟ್ಟುವಂಥದ್ದು. ಎರಡೂ ಕಡೆ ಅಷ್ಟಾಗಿ ಇಲ್ಲ, ಚುಚು ಸ್ವಲ್ಪನೇ ಇದೆ. ವಾಯು ಅಂದರೆ ಶಿಶುವಿಗೆ ಆಪತ್ತಿದೆ ಅಂತ, ಗರ್ಭಸ್ಥ ಶಿಶುವಿಗೆ ಆಪತ್ತಿದೆ ಅಂತ. ಎರಡೂ ಕಡೆ ಚೆನ್ನಾಗಿದ್ದಾಗ ಜೋಡಿ ಶಿಶುವನ್ನು ಹೇಳಬೇಕು, ಅವಳಿ ಶಿಶುವನ್ನು ಹೇಳಬೇಕು ಆ ಸಮಯದಲ್ಲಿ ಅಂತ. ಇಲ್ಲಿಂದ ಆರಂಭ ಮಾಡಿ ಇನ್ನು ಬೇರೆ ಸೂತ್ರವನ್ನು ಕೂಡ ಹೇಳ್ತಾರೆ. ಯಾವ ಕಡೆ ಶ್ವಾಸ ಇದೆಯೋ ಆ ಕಡೆಗೆ ಗಂಡು, ಶ್ವಾಸ ಇಲ್ಲದೇ ಕಡೆ ಹೆಣ್ಣು ಅನ್ನೋ ಇನ್ನೊಂದು ಸೂತ್ರವನ್ನು ಕೂಡ ಹೇಳಿದ್ದಾರೆ, ಬೇರೆ ಸೂತ್ರವನ್ನು ಕೂಡ. ಹೀಗೆ ಗರ್ಭ ಪ್ರಶ್ನೆ ಕೂಡ ಉತ್ತರ ಹೇಳ್ಬೋದು. ಒಟ್ಟಿನಲ್ಲಿ ಇದನ್ನು ಸಂಗ್ರಹಿಸಿ ಹೇಳೋದಾದರೆ, ತೀಕ್ಷ್ಣ ಕಾರ್ಯಗಳಿಗೆ ಪಿಂಗಲ ನಾಡಿ, ಸೌಮ್ಯ ಕಾರ್ಯಗಳಿಗೆ ಇಡಾನಾಡಿ. ವಾಮನಾಡಿ ಸೌಮ್ಯ ಕಾರ್ಯಗಳಿಗೆ ಬಳಸಬೇಕು, ಪಿಂಗಲ ನಾಡಿಯನ್ನು ತೀಕ್ಷ್ಣ ಕಾರ್ಯಗಳಿಗೆ ಬಳಸಬೇಕು. ಅದರ ಶ್ಲೋಕ ನೋಡಿ, ಆ ಶ್ಲೋಕ ಕೂಡ ಅದನ್ನೇ ಹೇಳುತ್ತೆ ಅಂತ. ಭಾನುನಾಡಿ ಪ್ರಶಸ್ಯತೆ ಯಾವುದರಲ್ಲಿ ಅಂದರೆ ಇಂಥದ್ರಲ್ಲೆಲ್ಲ ದ್ಯೂತ, ಯುದ್ಧ, ವಿವಾದ, ವ್ಯವಹಾರ, ಭಯ, ಭಂಗ ಇಂಥ ಎಲ್ಲ ಸಂದರ್ಭಗಳಿಗೆ ಭಾನುನಾಡಿಯನ್ನು, ಸೂರ್ಯನಾಡಿಯನ್ನು ಎತ್ತಿ ಹೇಳಿದ್ದಾರೆ. ಅದೇ ಯಾತ್ರೆ, ದಾನ, ವಿವಾಹ, ವಸ್ತ್ರ, ಅಲಂಕಾರ, ಭೂಷಣ ಇವಕ್ಕೆಲ್ಲ ಸೋಮನಾಡಿ, ಚಂದ್ರನಾಡಿಯನ್ನು ಎತ್ತಿ ಹೇಳಿದ್ದಾರೆ. ಇಷ್ಟೊತ್ತು ನಾವೇನು ಹೇಳಿದ್ವೋ ಅದರಲ್ಲಿ ಬಹುತೇಕ ವಿಷಯಗಳಿದೆ. ಇದರಲ್ಲಿ ಯಾವುದರೆಲ್ಲ ಬರೋಕ್ಕೆ ಸಾಧ್ಯವೋ ಅದೆಲ್ಲ ಇದರಲ್ಲಿದೆ ಈ ಕೋಷ್ಟಕದಲ್ಲಿ. ಈ ವಾಮನಾಡಿ ಎಲ್ಲಿ ಶುಭ, ದಕ್ಷಿಣ ನಾಡಿ ಎಲ್ಲಿ ಶುಭ, ಎಲ್ಲಿ ಅಶುಭ ಅನ್ನೋ ಪ್ರಶ್ನೆಗೆ ಆಚೆದ ಉತ್ತರ. ಅದಕ್ಕೆ ಇಡ ಎಲ್ಲಿ ಶುಭವೋ ಪಿಂಗಲ ಅಲ್ಲಿ ಅಶುಭ, ಪಿಂಗಲ ಎಲ್ಲಿ ಶುಭವೋ ಇಡ ಅಲ್ಲಿ ಅಶುಭ ಅಂತ. ಈ ಒಂದು ಕೋಷ್ಟಕದಲ್ಲಿ ಇದರ ಸಾರಾಂಶ ಇದೆ ಅಂತ. ಕೆಲವು ವಿಷಯಗಳು ಕೋಷ್ಟಕಕ್ಕೆ ಬರುವಂಥದ್ದಲ್ಲ, ಅದನ್ನು ಬಿಟ್ಟು ಉಳಿದ ವಿಚಾರಗಳು ಇಲ್ಲಿದೆ. ಎಲ್ಲಿವರೆಗೆ ಈ ಶ್ವಾಸವನ್ನು ಬಳಸ್ತಾರೆ ಅಂದರೆ, ಒಂದು ವ್ಯಕ್ತಿ ಕಳೆದು ಹೋಗಿರ್ತಾನೆ, ಅವನು ಬದುಕಿದಾನೋ ಇಲ್ಲವೋ ಅನ್ನೋ ಪ್ರಶ್ನೆ. ಬದುಕಿದಾನೋ ಇಲ್ಲವೋ ಅಂತ, ಅಥವಾ ರೋಗ ತುಂಬ ಉಲ್ಬಣಿಸಿದೆ ಏನು ಅಂತ, ಬದುಕ್ತಾನೋ ಸಾಯ್ತಾನೋ ಅಂತ. ಅದಕ್ಕೆ ಈ ಪ್ರಶ್ನೆ ಮಾರ್ಗಾಚಾರ್ಯರು ಏನು ಹೇಳ್ತಾರೆ ಅಂದರೆ, ಆ ಪ್ರಶ್ನೆ ಕೇಳಿದ ಹೊತ್ತಲ್ಲಿ ಶ್ವಾಸ ಒಳಗಿದ್ರೆ ಅವನು ಬದುಕ್ತಾನೆ. ಅವನು ದೈವಜ್ಞನ ಶ್ವಾಸ ಒಳಗಿದ್ರೆ, ಶ್ವಾಸ ಅದೇ ಮಾರ್ಗದಲ್ಲಿ ಹೊರಗೆ ಹೋದರೆ, ಯಾವ ಮಾರ್ಗದಲ್ಲಿ ಒಳಕ್ಕೆ ಬಂದಿತ್ತೋ ಶ್ವಾಸ ಅದೇ ಮಾರ್ಗದಲ್ಲಿ ಶ್ವಾಸ ಹೊರಗೆ ಹೋಗಿದ್ದರೆ ಹೋಗ್ತಾನೆ, ಬದುಕೋದಿಲ್ಲ ಅವನು ಅಂತ. ಹಾಗಾಗಿ ಜೀವನ ಮರಣಗಳನ್ನು ಶ್ವಾಸದ ಅಂತರ್ಗತತ್ವ, ಬಹಿರ್ಗತತ್ವ ಅದರ ಮೂಲಕವಾಗಿ ರೋಗಿ ಅಥವಾ ಯಾವುದೇ ವ್ಯಕ್ತಿಯ ಜೀವನ ಮರಣಗಳನ್ನು ಹೇಳ್ಬೋದು ಅಂತ ಅವ್ರು ಹೇಳ್ತಾರೆ ಅಂತ. ಅದಕ್ಕೆ ಸೂತ್ರ ಏನಿದೆ ಅಂದರೆ, ಈಗ ಒಬ್ಬ ದೈವಜ್ಞನನ್ನು ಆಮಂತ್ರಣ ಮಾಡಿರ್ತಾರೆ, ಆರ್ತಾಲಯ ರೋಗಿ ಮನೆಗೆ ಆಮಂತ್ರಣ ಮಾಡಿರ್ತಾರೆ, ರೋಗದ ಪ್ರಶ್ನೆ ಇರುವಂಥದ್ದು, ರೋಗಿ ಮನೆಗೆ ಆಮಂತ್ರಣ ಮಾಡಿರ್ತಾರೆ. ದೈವಜ್ಞ ಆ ಮನೆ ಪ್ರವೇಶ ಮಾಡ್ತಾ ಇರ್ತಾನೆ. ಆ ಮಾಡೋ ಸಮಯದಲ್ಲಿ ಅದೇ ಬಾಗಿಲಿಂದ ಯಾರು ಹೊರಗೆ ಬಂದರೆ ಪ್ರಶ್ನೆ ಅಲ್ಲೇ ತೀರ್ಮಾನ ಆಯಿತು ಅಂತ. ಅವನು ಹೋಗ್ತಾನೆ ಅಂತ, ಆ ರೋಗಿ ಉಳಿಯೋದಿಲ್ಲ ಅಂತ. ಅದೇ ಪ್ರವೇಶ ಮಾಡಿದರೆ, ದೈವಜ್ಞ ಪ್ರವೇಶ ಮಾಡೋ ಸಮಯದಲ್ಲಿ ಅದೇ ದ್ವಾರದಲ್ಲಿ
ಅದರ ಹಿಂದೆ ಮುಂದೆ ಯಾರಾದ್ರು ಪ್ರವೇಶ ಮಾಡಿದರೆ ಅವನು ಉಳ್ಕೊಳ್ತಾನೆ ಅವನು ಅಂತ. ಅಂದರೆ ಈ ನಿಮಿತ್ತಗಳು ಅದೇ ಸೂತ್ರವನ್ನು ಇಲ್ಲಿಗೂ ಅಪ್ಲೈ ಮಾಡಿದ್ದಾರೆ ಶ್ವಾಸಕ್ಕೂ ಕೂಡ ಅಂತ. ಶ್ವಾಸ ಒಳಕ್ಕಿದ್ರೆ ಜೀವಫಲ, ಹೊರಕ್ಕೆ ಹೋದರೆ ಮೃತ್ಯು ಫಲವನ್ನು ಹೇಳು ಅಂತ ಈ ಶ್ಲೋಕ ಅದನ್ನು ಹೇಳುತ್ತೆ. ಇಷ್ಟು ಇದರ ಮುಖ್ಯವಾದ ಸಾರಾಂಶ ಇದು. ಇನ್ನು ಪಂಚಭೂತಗಳ ಸಂಚಾರ ಇದೆಯಲ್ಲ, ಅದನ್ನು ತಿಳ್ಕೊಂಡ್ರೆ ಅದರಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳೋಕ್ಕೆ ಸಾಧ್ಯ ಇದೆ. ಪಂಚಭೂತಗಳ ಸಂಚಾರದಿಂದ ಏನೆಲ್ಲ ಹೇಳ್ಬೋದು ಅಂದರೆ, ಒಂದು ನಷ್ಟ ವಸ್ತು, ಒಂದು ಕಳೆದು ಹೋದ ಒಂದು ವಸ್ತು, ಅದು ಭೂಮಿ ಒಳಗೆ ಹೂತಿಟ್ಟಿದ್ದಾರೋ, ಭೂಮಿ ಮೇಲಿದೆಯೋ, ಎತ್ತರದಲ್ಲಿದೆಯೋ, ಹೊಗೆಯಿರೋ ಪ್ರದೇಶದಲ್ಲಿದೆಯೋ, ನೀರೊಳಗಿದೆಯೋ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಎಲ್ಲಿದೆ ಅದು, ಅಥವಾ ಇದ್ದಲ್ಲೇ ಇದೆಯೋ, ಕಳೆದು ಹೋಗಿಲ್ಲ ಅದು, ಅಲ್ಲೇ ಇದೆಯೋ, ಇದೆಲ್ಲವನ್ನು ಶ್ವಾಸದ ಮೂಲಕ ಹೇಳಕ್ಕೆ ಬರುತ್ತೆ. ಇದೆಲ್ಲವೂ ಹೇಳ್ಬೋದು ಅಂತ. ನಿಮಗೇನು ಗೊತ್ತಾಗಬೇಕು ಅಂದರೆ, ಈ ಶ್ವಾಸದ ದೈರ್ಘ್ಯ ಗೊತ್ತಾಗಬೇಕು ನಿಮಗೆ. ಎಷ್ಟು ದೀರ್ಘ ಇದೆ ಶ್ವಾಸ ಅನ್ನೋದನ್ನು ಅಳೆಯಕ್ಕೆ ಬರಬೇಕು, ಅಂಗುಲಗಳ ಮೂಲಕ ಅಳಿಬೇಕು ಅದನ್ನು ಅಂತ. ಏನು ಸರ್ ನೆನಪು ಮಾಡ್ತೀವಿ ನಿಮಗೆ? 16 ಅಂಗುಲ, 16 ಅಂಗುಲ ಪೃಥ್ವಿ, 12 ಅಂಗುಲ, 8 ಅಂಗುಲ, 6 ಅಂಗುಲ, 3 ಅಂಗುಲ ಆಕಾಶ. ಅಧ್ಯಾತ್ಮಕ್ಕೆ ಒಳ್ಳೆಯದು. ಆಕಾಶ ಅಧ್ಯಾತ್ಮಕ್ಕೆ ತುಂಬ ಒಳ್ಳೆಯದು. ಮಂತ್ರೋಪದೇಶ, ದೀಕ್ಷೆ ಅಥವಾ ದೇವರ ಒಲುಮೆ ಇದಕ್ಕೆ ತುಂಬ ಒಳ್ಳೆಯದು. ಅದೇ ಪೃಥ್ವಿ ಮತ್ತು ಜಲ ಈ ಲೋಕದ ಸುಖಕ್ಕೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು. ವನ್ನಿ ಬಂತು ಅಂದರೆ ನಾಶ ಅಂತ ಲೆಕ್ಕ, ಅದು ಏನೂ ಉಳಿಯೋದಿಲ್ಲ ಅಂತ. ವನ್ಯಭೂತ ಸಿಕ್ತು ಅಂದರೆ ಮೊದಲು ದೇವರ ಸ್ಮರಣೆ ಮಾಡು ಅಂತ ಅಲ್ಲಿವ್ರಿಗೆ ಹೇಳ್ತಾರೆ. ಭಜೇತೇಶ್ವರಂ ಅಂತ, ಕೂಡಲೇ ದೇವರಿಗೆ ಕೈ ಮುಗಿ ಅಂತ, ಯಾಕಂದರೆ ಸುಟ್ಟಾಕತ್ತೆ, ಏನನ್ನು ಉಳಿಸೋದಿಲ್ಲ ಅಂತ. ಇನ್ನು ವಾಯು ಬಂದರೆ ಅಷ್ಟಲ್ಲ, ವನ್ಯ ಅಷ್ಟಲ್ಲ, ಒಂದಷ್ಟು ತೊಂದರೆಗಳಿದೆ, ಒಂದೆರಡು ಅನುಕೂಲಗಳು ಕೂಡ ಇದೆ ವಾಯುವಿನಲ್ಲಿ. ಆಕಾಶ ಬಂದರೆ ಅಂತರಂಗಕ್ಕೆ ಹಿತ, ಜೀವಕ್ಕೆ ಹಿತ, ಶರೀರ ಕ್ಷಯಿಸ್ಬೋದು, ಶರೀರಕ್ಕೆ ಪೀಡೆಗಳು ಬರ್ಬೋದು, ಆದರೆ ಜೀವಕ್ಕೆ ಅದು ಶ್ರೇಯಸ್ಸನ್ನು ಉಂಟು ಮಾಡುವಂಥದ್ದು ಅಂತ. ಇದು ಸಾಮಾನ್ಯ ಸೂತ್ರ, ಇದು ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ರು ಅಂತಂದರೆ, ಈ ಶ್ವಾಸದ ದೈರ್ಘ್ಯ ಇದೆಯಲ್ಲ, 16 ಅಂಗುಲ ಪರಮಾವಧಿ, ಅದು 3 ಅಂಗುಲ ಅತ್ಯಂತ ಕಡಿಮೆ, ಅದು ಮಿನಿಮಮ್ 3 ಅಂಗುಲ, ಅದು 16 ಅಂಗುಲ ಅತ್ಯಂತ ದೀರ್ಘ ಅಂತ. 24 ಗಂಟೆ 16 ಅಂಗುಲ ಇರೋದಿಲ್ಲ, ಅದು ಯಾವುದೋ ಸಮಯದಲ್ಲಿ 16 ಅಂಗುಲ ಇರುತ್ತೆ, ಯಾವುದೋ ಸಮಯದಲ್ಲಿ 3 ಅಂಗುಲ, ಯಾವುದೋ ಸಮಯದಲ್ಲಿ 6 ಅಂಗುಲ. ಈ ಪ್ರಶ್ನೆ ಕೇಳಿದ ಹೊತ್ತಲ್ಲಿ ಏನಾಗಿದೆ ನೋಡ್ಕೋಬೇಕು ನಾವು ಅದನ್ನು ಅಂತ, ಮುಖ್ಯವಾಗಿ ಅಂತ. ಈ ಶ್ವಾಸ ಇದೆಯಲ್ಲ, ಈ ಮಧ್ಯಘಟ್ಟಕ್ಕೆ ಬರುವಾಗ ತುಂಬ ಅನಿಷ್ಟಪ್ರದ, ಅದು ಮುಂದೆ ಹೋದರೆ ತುಂಬ ಶುಭ, ಉದ್ದ ಹೋದರೆ ತುಂಬ ಶುಭ, ಇಷ್ಟಕ್ಕೆ ಇದ್ರೆ ಅಧ್ಯಾತ್ಮಕ್ಕೆ ಶುಭ, ಜೀವಶ್ರೇಯಸ್ಸಿಗೆ ಕಾರಣ ಆಗುತ್ತೆ ಅದು. ನೀವು ಜಪ ಗಿಪ ಅನುಷ್ಠಾನ ಮಾಡಬೇಕಾದ್ರೆ ಪ್ರಾಯೋಗಿಕವಾಗಿ ನೋಡ್ಬೋದು ಅಂತ. ನೀವು ಸರಿಯಾಗಿ ಮಾಡಿದರೆ ಶ್ವಾಸ ಕಡಿಮೆ ಆಗುತ್ತೆ ಅಂತಂದರೆ, ಶ್ವಾಸದ ವ್ಯಾಪ್ತಿ ನಾವು ಹೇಳ್ತಾ ಇರೋಂಥದ್ದು, ಕಾಲದ ವ್ಯಾಪ್ತಿ ಬೇರೆ ಆಗುತ್ತೆ, ದೇಶದ ವ್ಯಾಪ್ತಿ ಬೇರೆ ಆಗುತ್ತೆ. ಕಾಲದ ವ್ಯಾಪ್ತಿ ದೀರ್ಘ ಆಗಲೇಬೇಕು, ಪ್ರಾಣಾಯಾಮ ಆಗಬೇಕು, ಅಪಾನಾಯಾಮ ಆಗಬಾರ್ದು. ಅಪಾನದ ಅವಧಿ ಕಡಿಮೆ ಇರಬೇಕು, ಪ್ರಾಣದ ಅವಧಿ ಜಾಸ್ತಿ ಇರಬೇಕು, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಈ ಉಸಿರನ್ನು ನೀಡುತ್ತಾ ಇದೆಯಲ್ಲ, ಅದು ಬೇರೆ ಥರ ಆಗುತ್ತೆ, ಮೇಲುಸಿರಾಗುತ್ತೆ ಅದು ಆ ಸಮಯದಲ್ಲಿ ಅಂತ ಮಾಡಿದಾಗ ಅದನ್ನು ಅಂತ. ಹಾಗಾಗಿ ಇದು ಪಂಚಭೂತಗಳು. ನಿಮಗೆ ನಾಳೆ ಸ್ವಲ್ಪ ಅದನ್ನು ಹೇಳಿ ಮತ್ತೆ ಮುಂದಕ್ಕೆ ಹೋಗ್ತೀವಿ, ಯಾಕೆಂದರೆ ಇದರಲ್ಲೇ ಆಗಿಬಿಡುತ್ತೆ ಪೂರ್ತಿ ಎಲ್ಲೋದು ಕೂಡ. ಎಲ್ಲವನ್ನೂ ಕೂಡ ಶ್ವಾಸದಿಂದ ತಿಳಿತಾ ಇದ್ರು ಅಂತ. ತಮ್ಮ ಶ್ವಾಸದ ಮೂಲಕವಾಗಿ ತಮ್ಮ ಬದುಕು ಮರಣವನ್ನು, ತಮ್ಮವರ ಬದುಕು ಮರಣವನ್ನು, ಮತ್ತು ನಷ್ಟದ್ರವ್ಯದವರೆಗಿನ ಎಲ್ಲ ವಿಚಾರಗಳನ್ನು ಮತ್ತು ಬೇರೆ ಬೇರೆ ಸಂಗತಿಗಳನ್ನು ಶ್ವಾಸದ ಮೂಲಕ ತಿಳಿತಾ ಇದ್ರು ಅನ್ನೋದು ಗೊತ್ತಾಗತ್ತೆ ನಮಗೆ ಇದರಲ್ಲಿ ಅಂತ. ಏನೂ ಸಾಧನ ಇಲ್ಲದೆ, ಗ್ರಹಗತಿಯ ಬೆಂಬಲ ಕೂಡ ಇಲ್ಲದೆ, ಯಾವ ಸಾಧನವೂ ಇಲ್ಲದೆ, ಕೇವಲ ಶ್ವಾಸ ಮಾತ್ರದಿಂದ ತಿಳಿತಾ ಇದ್ರು ಅಂದರೆ ಅದ್ಭುತ ಅಲ್ವಾ ಅದು ಅಂತ. ಬಂದು ನಿಂತ ಮೆಟ್ಟಿಗೆ ಅದಾಗುತ್ತೋ ಇಲ್ವೋ ಅಂತ ಹೇಳ್ಬೋದು ನಾವು ಅಂತ, ಆ ಕೆಲಸ ಅಂತ ನಿಂತ ಕ್ಷಣದಲ್ಲಿ ಆಗುತ್ತೋ ಇಲ್ವೋ ಅಂತ. ಶ್ವಾಸ ಮಹಿಮೆ ಅದು ಅಂತ. ಹಾಗಾಗಿ ಶ್ವಾಸಾನುಸಂಧಾನ ಮಾಡಿ. ಪ್ರಾಣಾಯಾಮವನ್ನು ಎಲ್ರಿಗೂ ಮಾಡೋಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಅಧಿಕಾರಿ ವರ್ಗ ಇದೆ. ಆದರೆ ಶ್ವಾಸ ಪರೀಕ್ಷಣವನ್ನು ಎಲ್ಲರೂ ಮಾಡ್ಕೋಬೇಕು ಪ್ರತಿನಿತ್ಯವೂ ಕೂಡ. ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀವು ಟ್ರಾಕಲ್ಲಿ ಇದ್ದೀರೋ ಎಲ್ಲೋ ಗೊತ್ತಾಗತ್ತೆ, ನಿಮ್ಮ ದಾರಿ ತಪ್ಪಿದಿರೋ ಎಲ್ಲೋ ಗೊತ್ತಾಗತ್ತೆ ನಿಮಗೆ ಅಂತ. ತುಂಬ ಮುಖ್ಯ ಅದು ಅಂತ. ಮೀಟ್ರ್ ಯಾವುದು, ನಾವು ಸರಿದಾರಲ್ಲಿ ಇದೀವೋ ಎಲ್ಲೋ ಮೀಟ್ರ್ ಯಾವುದು ಅಂದರೆ ಶ್ವಾಸ ಅದಕ್ಕೆ ಮೀಟರ್ ಅದಕ್ಕೆ ಅಂತ. ಯಾಕೆಂದರೆ ನಮ್ಮ ಇಡೀ ಪೂರ್ವ ಕರ್ಮಗಳು ಸಂಸ್ಕಾರದ ರೂಪದಲ್ಲಿ ಶ್ವಾಸದಲ್ಲಿ ಇರ್ತಾವಂತೆ. ಗಂಧವಹ ಅಂತ ಕರೀತಾರೆ. ಪರಿಮಳ ತೊಗೊಂಬರುತ್ತೆ ನೋಡಿ ವಾಯು ಬೇರೆ ಕಡೆಯಿಂದ ನಾವಿರೋ ಅಲ್ಲಿಗೆ,
ಗಂಧವಹ ಅಂತ. ಅದಕ್ಕೆ ಗಂಭೀರ ಕಾರಣವೇ ಇದೆ. ಗಂಧವಹ ಅಂತ ಯಾಕೆ ಕರೀತಾರೆ ಅಂದರೆ, ಈ ನಮ್ಮ ಉಸಿರಿದೆಯಲ್ಲ, ಉಸಿರು ನಮ್ಮ ಜನ್ಮ ಜನ್ಮಾಂತರದ ಕರ್ಮಗಳು ಸಂಸ್ಕಾರವಾಗಿ ಅದರೊಳಗೆ ಕೂತಿದ್ದಾವೆ. ಹಾಗೆ ಅದು ಕಥೆ ಹೇಳ್ತಾ ಇರುತ್ತೆ ಏನಾಗುತ್ತೆ ಅಂತ. ಮರಣ ಒಂದು 8 ವಾರ ಮುಂದಿದೆ ಮರಣ ಅಂದರೆ, ಅಥವಾ ಒಂದು 10 ವಾರ 15 ವಾರ ಮುಂದಿದೆ ಅಂದರೆ ತಯಾರಿ ಶುರು ಮಾಡುತ್ತಿದ್ದಿಲ್ಲ. 8 ವಾರ ಅದು ಕೂಡ ಸಾಯ್ತಾನೆ ಅಂತಲ್ಲ, ಅದಕ್ಕೆ ಅರ್ಥ. ಅದು 8 ವಾರ ನಿರಂತರವಾಗಿ ಬುಧವಾರ ಆ ರೀತಿ ಬಂತು ಅಂದರೆ ಮುಂದೆ ಮರಣ ಇದೆ ಅಂತ. ಅಲ್ಲಿಂದ ಮುಂದಕ್ಕೆ ಎಲ್ಲೋ ಸದ್ಯದಲ್ಲಿ ಮರಣ ಇದೆ ಅಂತ ಅರ್ಥ ಅದು ಅಂತ. ಅಂದರೆ ಅಷ್ಟು ಹಿಂದಕ್ಕೆ ತಯಾರಿ ಶುರು ಮಾಡುತ್ತೆ, ಅಷ್ಟು ಹಿಂದಕ್ಕೆ ಶ್ವಾಸದ ಗತಿ ವ್ಯತ್ಯಾಸ ಆಗುತ್ತೆ ಅಂತ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತ. ಅಂದರೆ ಅಷ್ಟು ಸೂಚನೆ ಕೊಡುತ್ತೆ ಅದು ಅಂತ. ನಾವು ಹಿಂದೊಮ್ಮೆ ತಮಾಷೆಗೆ ಹೇಳಿದ್ವು, ತಮಾಷೆ ಅಲ್ಲ ಅದು, ಅದು ಒಬ್ಬ ಯಮಕಿಂಕರನಿಗೂ ಒಬ್ಬ ಮನುಷ್ಯನಿಗೂ ಸ್ನೇಹ ಆಗಿಬಿಡ್ತು ಒಂದು ಸರ್ತಿ. ಯಮಕಿಂಕರನಿಗೂ ಒಂದು ಸಾಮಾನ್ಯ ಮನುಷ್ಯನಿಗೂ ಸ್ನೇಹ ಆಗಿಬಿಡ್ತಂತೆ ತುಂಬ. ಯಮನೇ ಅಂತ ಅಂದ್ಕೊಳ್ಳಿ ನೀವು, ಭಾರಿ ಫ್ರೆಂಡ್ಶಿಪ್ ಬೆಳೆದು ಬಿಡ್ತು. ಕೊನೆಗೆ ಏನು ಮಾಡ್ಬೋದು ಉಪಕಾರ, ಅವನು ನಂಗೇನು ಮಾಡ್ಬೋದು ನೀನು, ನನ್ನ ಮೃತ್ಯು ತಪ್ಪಿಸ್ಬೋದಾ ಅಂತ ಕೇಳಿದ್ನಂತೆ. ಇಲ್ಲ ಅದಾಗಲ್ಲ ಅಂತ, ಅದು ರೂಲ್ ಪ್ರಕಾರ ಆಗಲೇಬೇಕಾಗುತ್ತೆ, ಅದು ವ್ಯತ್ಯಾಸ ಮಾಡೋಕ್ಕಾಗೋದಿಲ್ಲ. ಬೇಡ ಬಿಡು ಹಾಗಾದ್ರೆ ಮೊದಲೇ ಸೂಚನೆ ಕೊಡು ನನಗೆ ಅಂತ. ನನ್ನ ಸಾವು ಯಾವಾಗ ಬರುತ್ತೆ ಮೊದಲೇ ಸೂಚನೆ ಕೊಟ್ಟರೆ ತಿನ್ಬೇಕಾದ್ನೆಲ್ಲ ತಿಂದು, ಕುಡಿಬೇಕಾದ್ನೆಲ್ಲ ಕುಡಿದು, ಮಾಡಬೇಕಾದ್ದೆಲ್ಲ ಮಾಡಿ ರೆಡಿ ಇರ್ತೀನಿ ಸಾಯೋದಕ್ಕೆ ಅಂತ. ಹಾಗೆ ಮೊದಲೇ ಸೂಚನೆ ಕೊಡು ಅಂತ ಒಂದು ಒಪ್ಪಂದ ಮಾಡ್ಕೊಂಡ್ರಂತೆ. ಆಯಿತು, ಕೆಲವು ವರ್ಷ ಕಳೀತು, ಇವನಿಗೆ ವಯಸ್ಸಾಯಿತು. ಅವನೇ ಬಂದಂತೆ, ಸ್ನೇಹಿತ ಇದ್ನಲ್ಲ ಯಮಕಿಂಕರ, ಯಮರೂಪ ಅಂತ ಅಂದ್ಕೊಳ್ಳಿ ನೀವು ಅವನನ್ನು. ಅವನೇ ಬಂದಂತೆ ಕರ್ಕೊಂಡು ಹೋಗೋದಕ್ಕೆ, ಯಾಕೆ ಸ್ನೇಹಿತ ಆಗಿದ್ದರಿಂದ ಒಂದು ಪ್ರಿವಿಲೇಜ್. ಅವನೇ ಬಂದಂತೆ ಕರ್ಕೊಂಡು ಹೋಗೋಕ್ಕೆ. ಅವನು ಬೇಜಾರು ಮಾಡ್ಕೊಂಡಂತೆ, ಎಂಥ ಮಿತ್ರದ್ರೋಹ ಮಾಡಿದ ನೀನು, ಹೇಳಲೇ ಇಲ್ವಲ್ಲ, ಸೂಚನೆ ಕೊಡಲಿಲ್ಲ ನನಗೆ. ಒಂದು ಮಾತು ಹೇಳಬಾರ್ದಿತ್ತ, ಸಾವು ಬರುತ್ತೆ ಅಂತ. ಚಕ್ಲಿ ತಿನ್ಬೇಕಾಗಿತ್ತು ನನಗೆ, ತಿನ್ಕೊಳ್ತಾ ಇದ್ದೆ ನಾನು. ಅದಕ್ಕೆ ಅವನು ಹೇಳಿದಂತೆ ಯಮಕಿಂಕರ, ನಾನು ಹಲವಾರು ಸರಿ ಹೇಳಿದೆ, ನೀನು ಅದನ್ನು ಗಣನೆಗೆ ತಗೊಳ್ಳಿಲ್ಲ ಅಂತ. ನಾನು ನಿನ್ನ ಕೂದಲುಗಳನ್ನು ಬಿಳಿ ಮಾಡಿದೆ, ನೀನು ಅದಕ್ಕೆ ಕಪ್ಪು ಹಚ್ಚಿದೆ. ನಾನು ನಿನ್ನ ಹಲ್ಲುಗಳನ್ನು ಒದರಿಸಿದೆ, ನೀನು ಕೃತ್ರಿಮ ಹಲ್ಲುಗಳನ್ನ ಇಟ್ಕೊಂಡೆ ಆ ಜಾಗದಲ್ಲಿ. ನಾನು ನಿನ್ನ ಕಣ್ಣು ಕುಂದಿಸಿದೆ, ನೀ ಕನ್ನಡಕ ಹಾಕ್ಕೊಂಡೆ. ಕಿವಿ ಕುಂದಿಸಿದೆ, ಕಿವಿಗೊಂದು ಮಷಿನ್ ಹಾಕ್ಕೊಂಡೆ. ನೀನು ಚರ್ಮವನ್ನೇ ಜೋತು ಬೀಳುವಂತೆ ಮಾಡಿದೆ, ಸುಖ ಕಟ್ಟುವಂತೆ ಮಾಡಿದೆ. ನೀನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮತ್ತೆ ಸಿದ್ಧಾತೆ, ಮತ್ತೆ ನೀನು ಮೊದಲಿನ ಹಾಗೆ. ಏನು ಮಾಡಲಿ, ನಾನು ಕೊಟ್ಟ ಸೂಚನೆಗಳೆಲ್ಲವನ್ನು ಮುಚ್ಚಿದ್ದೆ ನೀನು ಹೊರತು ತಿಳ್ಕೊಳ್ಳಿಲ್ಲ ಅಂತ. ಮುಂದಕ್ಕೆ ಇದು ಕಾದಿದೆ ಅಂತ ತಿಳ್ಕೊಳ್ಳಿಲ್ಲ ನೀನು ಅಂತ. ನಾವು ಬಣ್ಣ ಹಚ್ಚಬಾರ್ದು ಅಂತ ಹೇಳ್ತಾ ಇರೋದಲ್ಲ, ಅಥವಾ ಹಲ್ಲು ಸೆಟ್ ಹಾಕೋಬಾರ್ದು ಅಂತ ಹೇಳ್ತಾ ಇರೋದಲ್ಲ, ತಿಳ್ಕೋಬೇಕು ಅಂತ, ಮುಂದೇನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ. ಕಾಲ ತುಂಬ ಮುಂಚಿತವಾಗಿ ಸೂಚನೆಗಳನ್ನು ಕೊಡ್ತಾನೆ ಅಂತ. ಮಾಡಬೇಕಾದ ಕಾರ್ಯಗಳನ್ನು ಮಾಡಬೇಕು, ಮತ್ತಾದರೂ ಮಾಡಬೇಕಾದ ಕಾರ್ಯಗಳನ್ನು ಮಾಡಬೇಕು ಅಂತ. ಅದು ತುಂಬ ಸಾಮಾನ್ಯವಾದ್ದಾಯಿತು. ಇದು ಇನ್ನೂ ಡೀಟೇಲ್ಡ್, ಇನ್ನೂ ಹತ್ತಿರ, ಇನ್ನೂ ಪರ್ಸ್ನಲ್ ಆಗಿ ಒಳಗೆ ಬಂದು ಕೊಡೋಂಥದ್ದು ಇದು ಇದೇ ಮುಂದೆ, ಈ ಕಾರ್ಯಕ್ರಮ ಇದೆ ಮುಂದೆ, ತಯಾರಾಗುವಂತ ಇಲ್ಲೇ ಮೂಗಿನೊಳಗೆ ಕುಳಿತು ಹೇಳೋವಂಥದ್ದನ್ನ ಕೇಳ್ಕೊಳ್ಳದೆ ಇದ್ರೆ, ಅದನ್ನು ಆಧರಿಸ್ತಾ ಇದ್ದರೆ ಯಾರು ಏನು ಮಾಡೋಕ್ಕಾಗತ್ತೆ? ಆಮೇಲೆ ಅವ್ರನ್ನ ಯಾರು ಬಚಾವ್ ಮಾಡ್ತಾರೆ ಹೇಳಿ? ಯಾರೂ ಬಚಾವ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಶ್ವಾಸ ಪರೀಕ್ಷಣೆ ಪ್ರತಿನಿತ್ಯ ಮಾಡ್ಕೊಳ್ಳಿ. ಶ್ವಾಸ ವ್ಯತ್ಯಾಸ ಇದ್ದರೆ ಜೀವನ ಸರಿ ಮಾಡ್ಕೊಳ್ಳಿ ಅಂತ. ಎಲ್ಲಿ ಜೀವನ ಹದಗೆಟ್ಟಿದ ನೋಡಿ ಅಂತ. ಏನು ತಪ್ಪು ಮಾಡ್ತಿದ್ದೀರಿ ನೀವು ಹೇಳೋದ್ರಲ್ಲಿ, ಮಲಗೋದ್ರಲ್ಲಿ, ಊಟ ಮಾಡೋದ್ರಲ್ಲಿ, ಇತರ ಪಾಪ ಕಾರ್ಯಗಳ ವಿಷಯದಲ್ಲಿ ಏನು ತಪ್ಪು ಮಾಡ್ತಿದ್ದೀರಿ ನೋಡಿ, ತಿದ್ದುಕೊಳ್ಳಿ ಅದನ್ನು ಅಂತ. ತಿದ್ದುಕೊಳ್ಳೋ ಅವಕಾಶ ಅದು ಅಂತ. ಶ್ವಾಸ ವ್ಯತ್ಯಾಸ ಆದರೆ ಕೂಡಲೇ ಎಚ್ಚರಾಗಿ. 2 ಕಾರಣಕ್ಕಾಗಿರ್ಬೋದು. ಒಂದು ವಿಧಿ ಸೂಚನೆ ಕೊಡಕ್ಕೆ ಬಂದಿರ್ಬೋದು, ಇನ್ನೊಂದು ಟ್ರ್ಯಾಕ್ ತಪ್ತಾ ಇರೋದನ್ನ, ಅದು ಸೂಚನೆ, ಅದು ಸರಿ ಮಾಡ್ಕೊಳಕ್ಕೆ ಬರೋಂಥದ್ದು. ಅದು ಆಚೆ ಸರಿ ಮಾಡ್ಕೊಳಕ್ಕೆ ಬರೋಂಥದ್ದಲ್ಲ, ಅದು ಇದು ಸರಿ ಮಾಡ್ಕೊಳಕ್ಕೆ ಬರೋಂಥದ್ದು. ಕೂಡಲೇ ಪ್ರಯತ್ನ ಪಡಿ ಸರಿ ಮಾಡ್ಕೊಳ್ಳೋದಕ್ಕೆ ಅಂತ. ಹಾಗಾಗಿ ಇದಕ್ಕಿಂತ ಇನ್ನು ಹೇಗೆ ಹೇಳಬೇಕು ಅಂತ. ಈ ಆಚಾರ್ಯರುಗಳನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಸ್ಮರಣೆ ಮಾಡಿ ನಮಸ್ಕಾರ ಮಾಡಬೇಕು ಇವ್ರಿಗೆ. ಯಾಕೆಂದರೆ ಇವರು ಇಲ್ಲಿವರೆಗೂ ಉಪಕಾರ ಮಾಡಿದ್ದಾರೆ. ಇವರು ಜೀವಲೋಕಕ್ಕೆ ಇವರು ಮಾಡಿದ ಉಪಕಾರ ಅದ್ಭುತ ಅಂತ. ಇವನಿಗೊಂದು 100 ನೊಬೆಲ್ ಪ್ರಶಸ್ತಿ ಕೊಡಬೇಕು. ಈ ಮಹಾ ವ್ಯಕ್ತಿಗೆ, ಈ ಮಹಾಪುರುಷನಿಗೆ 100 ನೊಬೆಲ್ ಕೊಟ್ಟರು ಕಡಿಮೆ ಆಗತ್ತೆ ಅಂತ. ಆದರೆ ಸಮಾಜ ಇಂಥದ್ದನ್ನು ಆಧರಿಸೋದಿಲ್ಲ ಅಂತ. ಸಮಾಜ ಕಸ ಕಡ್ಡಿ ಕೊಳತಿದ್ದನ್ನೇ ಆಧರಿಸೋದು. ಕೆಲಸಕ್ಕೆ ಬರದೇ ಇರುವಂಥದ್ದು, ಜೀವನಕ್ಕೆ ತೊಂದರೆ ಮಾಡೋಂಥದ್ದು, ಅಲ್ಲೇ ಹೋಗೋದು ಪ್ರಶಸ್ತಿಗಳೆಲ್ಲ ಅಂತ. ಅದನ್ನೇ ಜನ ಆಧರಿಸುವಂಥದ್ದು ಅಂತ. ಅದು ಇಂಥದ್ದೆಲ್ಲ ಮೂಲಕ್ಕೆ ಬಿದ್ದಿರ್ತದೆ, ಯಾರು ನೋಡೋರು ಇರೋದಿಲ್ಲ ಅಂತ. ಹಾಗಾಗಿ
ಸದ್ವಿಚಾರಗಳನ್ನು ಸದ್ವಿದ್ಯೆಗಳನ್ನು ಆಧರಿಸಬೇಕು, ಅನುಸಂಧಾನ ಮಾಡಬೇಕು ಅನ್ನೋದು ಈ ಕಠೋರವಾದ ಮಾತುಗಳ ತಾತ್ಪರ್ಯ ಎಂಬುದಾಗಿ ಹೇಳಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಿಮಗೆಲ್ಲ ಬಹುಕಾಲ ಶ್ವಾಸ ಇರಲಿ ಮತ್ತು ಶ್ವಾಸ ಚೆನ್ನಾಗಿರಲಿ, ಇರಬೇಕಾದಲ್ಲಿ ಯಾವಾಗ ಎಲ್ಲಿರಬೇಕೋ ಅಲ್ಲಿರಲಿ, ಅದಿರುವಂಥ ಜೀವನ ಇರಲಿ ನಿಮ್ಮದು. ನಿಮ್ಮ ಇಡೀ ದಿನದ ಜೀವನ ಅದು ಸರಿಯಾಗುವಂತೆ ಇರಲಿ ಅಂತ ಅಲ್ಲಿ ಗೊತ್ತಾಗುತ್ತದು, ಅದು ಸರಿಯಾಯಿತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಅದು ಅಂತ. ಹಾಗಾಗಿ ಅಂಥ ಜೀವನ ಕ್ರಮವನ್ನು ಇಟ್ಕೊಳ್ಳುವಂತೆ ಆಗಲಿ ಎಂಬುದಾಗಿ ಎಲ್ಲರನ್ನೂ ಈ ಸಮಯದಲ್ಲಿ ಆಶೀರ್ವದಿಸ್ತೇವೆ. ಮತ್ತು ವಿಶೇಷವಾಗಿ ನಮ್ಮ ಇಡೀ ಮಠದ ವ್ಯವಸ್ಥೆಯ ಮುಂಚೂಣಿಯ ಸೇವಕರಾಗಿರ್ತಕ್ಕಂಥ ಗುರಿಕಾರರು ಅಪಾರವಾದ ಸೇವೆಯನ್ನು ಮಾಡ್ತಕ್ಕಂಥವ್ರು, ಅವರ ದಿನ ಇಂದು, ಅವರನ್ನು ಕೂಡ ಹಾಗಾಗಿ ವಿಶೇಷ ಪ್ರವಚನ ಆ ದಿನವೇ ಬಂದಿದೆ. ಆ ಕಾರಣಕ್ಕೆ ಇರ್ಬೋದು. ನಾವು ಇನ್ನೊಮ್ಮೆ ಹೇಳುತ್ತೇವೆ, ನೀವೆಲ್ಲ ಶ್ವಾಸ ಇದ್ದ ಹಾಗೆ ಗುರಿಕಾರರು ಅಂತ. ಯಾಕೆಂದರೆ ನಿಮ್ಮ ಮೇಲೆ ಪೀಠೆ ಇಟ್ಟಿದ್ದು ವಿಶ್ವಾಸ ಅಂತ. ಗುರಿಕಾರಗಳಿಗೆ ಮಾತು, ನಿಮ್ಮ ಮೇಲೆ ಪೀಠ ಇಟ್ಟಿರುವಂಥದ್ದು ವಿಶ್ವಾಸ ಅಂತ. ಹಾಗಾಗಿ ನೀವು ಪೀಠಕ್ಕೆ ಶ್ವಾಸ ಇದ್ದಂತೆ ಅಂತ. ಆ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ನೀವು ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ಚೆನ್ನಾಗಿ ಮುಂದುವರಿಸಿ, ಎಲ್ರಿಗೂ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತರಿಗೂ ಶ್ವಾಸದೇವತೆಯ ಆಂಜನೇಯ ಹವನಾಗಿದೆ ಇವತ್ತು, ಮುಖ್ಯ ಪ್ರಾಣ. ಅವನ ಪೂರ್ಣ ಅನುಗ್ರಹ ಎಲ್ಲರಿಗೂ ಇದ್ದು ಎಲ್ಲರ ಬದುಕು ಅಂದರೆ ಶ್ವಾಸ, ಅದು ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ. ಗುರುವೇ, ನಿಮ್ಮ ಪ್ರವಚನದಿಂದ ಧನ್ಯವಾಯಿತು ಮನ. ಗುರುವೇ, ನಿಮ್ಮ ಪ್ರವಚನದಿಂದ ಧನ್ಯವಾಯಿತು ಮನ. ಜ್ಞಾನದ ದೀಪ್ತಿಯಿಂದ ಪಾವನ ಶಿಷ್ಯರ ಜೀವನ. ಜ್ಞಾನದ ದೀಪ್ತಿಯಿಂದ ಪಾವನ ಶಿಷ್ಯರ ಜೀವನ. ಚಾತುರ್ಮಾಸ್ಯದ ವಿಶೇಷವಾದ ಈ ದಿನ, ಚಾತುರ್ಮಾಸ್ಯದ ವಿಶೇಷವಾದ ಈ ದಿನ ಗುರಿಕಾರರ ಸಮಾವೇಶದ ಸುದಿನ. ಗುರಿಕಾರರ ಸಮಾವೇಶದ ಸುದಿನ. ಗುರುವಿನ ಪ್ರತಿನಿಧಿ ಮಠಕ್ಕೆ ಶ್ವಾಸ ಗುರಿಕಾರ. ಗುರುವಿನ ಪ್ರತಿನಿಧಿ ಮಠಕ್ಕೆ ಶ್ವಾಸ ಗುರಿಕಾರ. ಇದುವೇ ಶ್ರೀರಾಮ ಸೇನೆಯ ಸೇನಾಪತಿಗಳ ಪರಿವಾರ. ಇದುವೇ ಶ್ರೀರಾಮ ಸೇನೆಯ ಸೇನಾಪತಿಗಳ ಪರಿವಾರ. ಶ್ರೀಗಳ ನಿರಂತರ ಕೃಪೆಯಿಂದ ದೂರವಾಗುವವು ಮನದ ಭಾರಗಳು. ಶ್ರೀಗಳ ನಿರಂತರ ಕೃಪೆಯಿಂದ ದೂರವಾಗುವವು ಮನದ ಭಾರಗಳು. ಪರಮ ಪೂಜ್ಯರ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಪರಮ ಪೂಜ್ಯರ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು.